ಅದ್ವೈತ ಶಾಸ್ತ್ರದ ಅಧ್ವರ್ಯುಗಳಾಗಿರ್ತಕ್ಕಂಥ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಕೃಪಾದೃಷ್ಟಿಯಿಂದ ಎಲ್ಲರಿಗೆ ಆ ಪರಮಾತ್ಮ ಪ್ರಾಪ್ತಿಯಾಗಲಿ ಅನ್ನುವ ಉದ್ದೇಶದಿಂದ ಮಾತ್ರ ವೇದಾಂತವನ್ನೇ ಮುಕ್ತರನ್ನು ತಯಾರು ಮಾಡುವುದರ ಜೊತೆಗೆ ಮುಮುಕ್ಷುಗಳನ್ನು ತಯಾರು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ. ಮುಕ್ತರಾಗುವುದು ಬಹಳ ಕಠಿಣ ಇಲ್ಲ, ಬಹಳ ಸರಳದ. ಆದರೆ ಮುಮುಕ್ಷು ಆಗುವುದು ಬಹಳ ಕಠಿಣದ. ಪರಮಾತ್ಮನನ್ನು ಕಾಣುವುದು ಅದಕ್ಕೇನು ತಡ ಹತ್ತುವುದಿಲ್ಲ. ಪರಂತು ಪರಮಾತ್ಮನ ಕಾಣುವ ಯೋಗ್ಯತೆ ಬರುವುದು ಬಹಳ ದಿವಸ ಅಲ್ಲ, ಬಹಳ ಜನ್ಮಗಳು ಕೂಡ ಬೇಕಾಗ್ತವೆ ಅಂತ ಮಹಾತ್ಮರು ಹೇಳಿದ್ದಾರೆ. ಅನೇಕ ಜನ್ಮ ಸಂಸಿದ್ದು ತಥೋ ಯಾತಿ ಪರಾಂ ಗತಿ. ಗೀತೆಯಲ್ಲಿ ಪರಮಾತ್ಮ ಹೇಳಿದ ಸತ್ಯವನ್ನು ಪರಮಾತ್ಮನ ಕಾಣುವ ಯೋಗ್ಯತೆ ಹೆಣ್ಮಗಳು ಮದುವೆ ಆಗಲಿಕ್ಕೆ ಯೋಗ್ಯತೆ 17 ವರ್ಷ ಬೇಕು. ಮದುವೆ ಆದ್ಕೊಳ್ಳೆ 1 ವರ್ಷಕ್ಕೆ ಹಡಿತಾಳೆ. ತಾಯಿ ಆಗೋದು ದೊಡ್ಡ ಮಾತಲ್ಲ. ತಾಯಿ ಆಗುವ ಯೋಗ್ಯತೆ ಬರಲಿಕ್ಕೆ ಆ ಹೆಣ್ಮಗಳಿಗೆ 17 ವರ್ಷ ಬೇಕು, 18 ವರ್ಷ ಬೇಕು. ನಾವು ಪರಮಾತ್ಮ ಆಗುವುದು ಅಥವಾ ಭಗವಂತ ಆಗುವುದು ಸದಾ ಆನಂದ ಪ್ರಾಪ್ತಿ ಮಾಡಿಕೊಳ್ಳೋದಕ್ಕೆ ಏನು ಸಮಯ ಇಲ್ಲದು, ಬಹಳ ಜಲ್ದಿ ಆಗ್ತದೆ. ಪರಂತು ಅದಕ್ಕೆ ಯೋಗ್ಯನಾಗಲಿಕ್ಕೆ ಅನಂತ ವರ್ಷಗಳಲ್ಲ, ಅನಂತ ಜನ್ಮನೂ ಕೂಡ ಹೋಗ್ತವೆ ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳಿದ್ದಾನೆ. ಬಹುನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ. ಅರ್ಜುನ ಆ ಯೋಗ್ಯತೆ ಬರಬೇಕು. ನಿಮಗೆ ಗೊತ್ತದ, ಪೈಲ್ವಾನ್ ಕುಸ್ತಿ ಆಡ್ತಾನೆ ಎಲ್ಲಿ ಕಣದಾಗ, ಬೀಳಕ್ಕೆ ಹೇಳಕ್ಕೆ ಎಷ್ಟೊತ್ತು ಹಿಡಿತದೆ. 2 ಮಿನಿಟ್ನಾಗ ಕುಸ್ತಿ ಮಾಡವ ಭಾಳ ಚಲೋ. ಒದ್ದಾಡಿ ಚಿತ್ತ ಮಾಡ್ತಾನಲ್ಲ ಅವ ದೊಡ್ಡ ಪೈಲ್ವಾನ, ಚಲೋ ಪೈಲ್ವಾನ ಅಲ್ಲ. ಆ ಕಡೆ ಹುಬ್ಬಳ್ಳಿ ಕಡೆ ಇದ್ದೊಬ್ಬ ಮಲ್ಲಾಪುರ ಬಸೆ ಅಂತ ಕೇಳಿರ್ಬೇಕು ನೀವು, ನೋಡಿರಿ. ಅವ ಚಡ್ಡಿ ಹಾಕಿದ್ರೆ ಮುಂದಿನ ಅಯ್ಯಾಡ್ತಿದ್ದವ. ಅವನ ಕುಸ್ತಿನೇ 10 ನಿಮಿಷ ಭಾಳ ಆದ್ರೆ. ಇವೊಬ್ರು ಹಿಡಿತಾರೆ ನೋಡಿ, ಆ ಡಬ್ಬ ಬಿದ್ರೆ ಅಂದ್ರೆ ಚಿತ್ತ ಆಗಂಗೂ ಇಲ್ಲ, ನೆಲ ಬಿಟ್ಟು ಹೇಳಂಗೂ ಇಲ್ಲ. ಕಡೆ ಸಮ ಮಾಡಿ ಎಬ್ಸ್ತಾರೆ ನೋಡ್ರಿ, ನಿಂದಾಯ್ತು ಹೋಗಪ್ಪ. ಇಂಥ ಕುಸ್ತಿಗಳು ಬಹಳ ಮಂದಿ ಆಡ್ತಾರೆ. ತತ್ವಜ್ಞಾನ ಆಗಿ ಮುಕ್ತ ಆಗಲಿಕ್ಕೆ ಸಮಯ ಹತ್ತಂಗಿಲ್ಲ, ಅದಕ್ಕೆ ಸಮಯ ಹತ್ತಂಗಿಲ್ಲ. ಕಣ್ಣು ಮುಚ್ಚಿ ಕಣ್ಣು ತೆರೆದ್ರಾಗ, ಕುದುರೆ ಮೇಲೆ ಕಾಲು ಹಾಕೋದ್ರಾಗ ಹೇಳ್ತಾರಲ್ಲ, ಅದಕ್ಕೆ. ಪರಂತು ಅಂಥ ಯೋಗ್ಯತೆ ಬರಲಿಕ್ಕೆ ವರ್ಷ ಅಲ್ಲ, ವರ್ಷಗಟ್ಟಲೆ ಹಾಲು ಕುಡಿತಾನೆ, ಪೈಲ್ವಾನಿಗೆ ಮಾಡ್ತಾನೆ. ಆ ಮನುಷ್ಯ ಹಾಗೆ ಕುಸ್ತಿ ಆಗೋದಿಲ್ಲ. ಅದರಂತೆ ತತ್ವಜ್ಞಾನ ಆಗಲಿಕ್ಕೆ, ಮುಮುಕ್ಷು ಆಗಲಿಕ್ಕೆ, ಮುಕ್ತಿಯನ್ನು ಬಯಸಲಿಕ್ಕೆ 1 ಜನ್ಮ ಅಲ್ಲ, ಬಹಳ ಜನ್ಮ ಆಗ್ತಾವ. ಒಬ್ಬನಿಗೆ 1 ಜನ್ಮ ಬಹಳ ಆಗ್ತಾವ. 1000 ಮಂದಿ ಅಂಥವ್ರು ಯಾರೋ ಒಬ್ರು ಸಿಗ್ತಾರಂತಾರೆ. ಅವರು ಎಲ್ಲರೂ ಸಿಗೋದಿಲ್ಲ, ಯಾರೋ ಒಬ್ಬರು. ಕಶ್ಚಿದ್ಧೀರ ಪ್ರತ್ಯಗಾತ್ಮಾನಮೈಕ್ಷತ್. ಪುಣ್ಯಾತ್ಮರೇ ಅದನ್ನೇ ಇವತ್ತು ಹೇಳಕತ್ಯಾರ, ನಮಗೆ ಹೇಳಕತ್ಯಾರ. ಪರಂತು ಮುಕ್ತಿ, ಪರತರ ಮುಕ್ತಿ ಅಂತ ಬರೆದಾರ ಅವರು. ತೋರುವ ಶಾಸ್ತ್ರವಿಧನ ಬೇಡುವೆನವ. ಮುಕ್ತಿ ಅಂದರೆ ಏನು? ಅದೊಂದು ವಸ್ತು ಅಲ್ಲ, ಅದೊಂದು ಮಾನಸಿಕ ಸ್ಥಿತಿ. ಮುಕ್ತಿ ಅಂದರೆ ಎಲ್ಲದ ರೀ? ಎಟ್ಟಕ್ಕೆ ಬೀಳೋದು ನಾವು ಖರೀದಿ ತರ್ತೇವೆ ರೀ,
ಅದಕ್ಕೆ ಹರಗದ ಕೆಂಪದರಿ ಉದ್ದದರಿ ಗಿಡ್ಡದರಿ ಎಲ್ಲ ಇಲ್ಲ, ಅದು ಹೊರಗಿನ ವಸ್ತು ಅಲ್ಲದು, ಅದು ನಿನ್ನೊಳಗೆ ಉಂಟು. ಆ ಆನಂದ, ಆ ಸತ್ಯ, ಆ ಅರಿವು ನಿನ್ನಲ್ಲೇ ಉಂಟು. ಮುಕ್ತಿ ಅಂದ್ರೇನು? ಅದನ್ನು ನಾ ಇದ್ದಿ ಅನ್ನೋದೇ ಮುಕ್ತಿ. ಅವರು ಸ್ವರೂಪ ನಾನು, ಮರಣ ಇಲ್ಲದವ ನಾನು, ಹುಟ್ಟು ಸಾವು ಇಲ್ಲದವ ನಾನು ಅಂತ ಹಿಂಗೆ ತಿಳ್ಕೊಂಡ್ರಿ ಹುಟ್ಟುವ ಕಷ್ಟ, ಸಾಯುವ ಭಯ ಇವೆಲ್ಲ ಹೋಗ್ಬಿಡ್ತಾವೆ. ಹುಟ್ಟುದು ಕಷ್ಟದ ಮಾತಿ ಉದರ ಮುಗವಿಡದ ಮಿನ್ನ ಹಸುವಳಿಯುವ ಪೂತಿ ಗಂಧದ ಹೇಯವನು. ನಿಜಗೊಂಡ್ರು ಜನ್ಮ ಹೊರಗೆ ಬರೋದೇನು ಸಾಮಾನ್ಯ ಕಷ್ಟ ಅಲ್ಲ. ಏನು ಕೂಸು ಸಾಯ್ತದೋ ಏನು ಹಡೆಕೆ ಸಾಯ್ತಾಳೋ ಅನ್ನಂಗೆ ಇರ್ತದೆ. ಪರಂತು ಕಷ್ಟ ಎಷ್ಟದ? ಈ ಸಮಸ್ತ ಹುಟ್ಟುವ ಕಷ್ಟ, ಮರಣದ ಭಯ ಎರಡದಾವ. ಹುಟ್ಟುವ ಕಷ್ಟ, ಮರಣದ ಭಯ ಇವೆರಡೂ ಎಲ್ಲಿ ಹೋಗ್ತವೆ? ಅಲ್ಲಿ ಆನಂದನೇ ಇದೆ. ನಾನು ನನ್ನ ಆತ್ಮ ಹುಟ್ಟುವುದು ಅಲ್ಲ, ನಾನು ಸಾಯುವವನು ಅಲ್ಲ ಅಂತ ನಾನು ಕೇವಲ ಅಜನ್ಮ ಏನಪ್ಪ ಅಂತಂದ್ರೆ ಮೃತ್ಯುರಹಿತನಾದ ಪರಮಾತ್ಮನ ಇದ್ದೀನಿ ಅಂತ ತಿಳುವಳಿಕೆಗೆ ಏನಂತಾರೆ? ಮುಕ್ತಿ ಅಂತ. ಬಹುಶಾಸ್ತ್ರಗಳು ಹೇಳ್ತವೆ. ಇದು ಎಲ್ಲಿ ಹೇಳ್ತಾರೆ? ಯಾರು ಹೇಳ್ತಾರೆ? ನಿಜಗೊಂಡು ಗುರುಶಾಸ್ತ್ರಾದಿಗಳಿಂದೆ ಅಂತ ಬರೆದಾರೆ. ಇದನ್ನು ಹೇಳೋದಕ್ಕೆ ಏನಂತಾರೆ? ಶಾಸ್ತ್ರ ಅಂತ. ನೀನು ತ್ವಂ ಬ್ರಹ್ಮಾಸಿ, ನೀನು ಬ್ರಹ್ಮ ಇದ್ದಿ, ಪರಮಾತ್ಮ ಇದ್ದಿ, ಮಾನವನು ಅಲ್ಲ. ನೀನು ಪಾರ್ಟ್ ಹಾಕಿದಿ, ಆ ಪಾರ್ಟ್ ತಕ್ಕ ಹೆಂಗೆ ವ್ಯವಹಾರ ಮಾಡಕತ್ತಿದಿ. ಹುಡುಗ ಒಬ್ಬ ಶಾಣೆ ಇದ್ದ, ಬಡವಿದ್ದ ಶಾಣೆ ಇದ್ದ, ರಾಜನ ಪಾರ್ಟ್ ಹಾಕಿರಬೇಕು. ಸಾವುಕಾರ ಇದ್ದ, ದಡ್ಡ ಅದ, ಕೈಯಂದ ನೌಕರ್ ಪಾರ್ಟ್ ಹಾಕಿರಬೇಕು. ಪಾರ್ಟ್ ಹಾಕಿದಾಕ ನೌಕರ್ನಂಗೆ ಮಾತಾಡಬೇಕು. ಮರುದಿವ್ಸ ಯಾಕೋ ಅಂತ ಅನ್ಬೋದು. ಈಗ ನಾಟಕದಾಗ ಯಾಕ್ರಿ ಸಾಹೇಬರು ಅನ್ಬೇಕು ನಾವು, ಯಾಕೆ ಪಾರ್ಟ್ ಹಾಕ್ಯಾನ. ಪಾರ್ಟ್ ತಕ್ಕ ಹೆಂಗೆ ವ್ಯವಹಾರ ಮಾಡ್ತೇವೆ ಹಾಗೆ ನಾವು ಇಲ್ಲಿ ಮಾನವನ ಪಾರ್ಟ್ ಹಾಕಿದ್ದೇವೆ. ಇದಕ್ಕಿಟ್ಟ ಹೆಸರ, ಇದಕ್ಕಿದ್ದ ರೂಪ, ಇದರ ಆಗುವ ವ್ಯವಹಾರ, ಇದರ ಜಾತಿ ಎಲ್ಲ ನಾವು ಮಾಡ್ಕೊಂಡು ನಾಟಕ ಮುಗಿದಾಗ ಹೇಳಬೇಕೆ. ನಾವಲ್ಲಂದ್ರೆ ಹೆಂಗೆ ನಡೀತದೆ? ಅಲ್ಲಂದ್ರೆ ಹೆಂಗಂತ ನಿನಗೆ ಸುಮಾರು ಅಂತಾರೆ, ಒಂದು ಸುಮಾರು ಅನ್ನೋಂಗಿಲ್ಲ, ಭಾಳ ಸುಮಾರು ಇದ್ದೀ ಅಂತಾರೆ. ಅದಕ್ಕೆ ಇದು ಪಾರ್ಟ್ ಅದ ನನಗೆ. ನಾನು ಕಲ್ಲಪ್ಪ ಮಲ್ಲಪ್ಪ, ಕಲ್ಲವ ಮಲ್ಲವ, ಇದು ಪಾರ್ಟ್ ಅದ. ನಾನು ಹೆಣ್ಣ, ನಾನು, ಇವೆಲ್ಲ ಪಾರ್ಟ್ ಅದಾವ. ಇದಕ್ಕೆ ವಿಲಕ್ಷಣವಾಗಿ ನಾನು ಇದ್ದೀನಿ, ಅದು ಆನಂದ ಸ್ವರೂಪ ಇದ್ದೀನಿ ಅಂತ ಇದು ತಿಳ್ಕೊಳ್ಳೋದಕ್ಕೆ, ಇದು ತಿಳ್ಕೊಳ್ಳೋದಕ್ಕೆ ಜ್ಞಾನ ಅಂತಾರೆ. ಇದನ್ನು ಹೇಳುವುದಕ್ಕೆ ಶಾಸ್ತ್ರ ಅಂತ. ಇಂತಹ ಶಾಸ್ತ್ರ ಪರಮಾತ್ಮ ನನಗೆ ದಯಪಾಲಿಸುವಂತಾರೆ ಅವರು. ಇಂತಹ ಶಾಸ್ತ್ರ ಓದೋರು ಭಾಳ ಕಡಿಮೆ ಅದಾರಲ್ರಿ. ಆರ್ಟ್ಸ್ ಓದೋರು ಅದಾರೆ, ಸೈನ್ಸ್ ಓದೋರು ಅದಾರೆ, ಕಾಮರ್ಸ್ ಓದೋರು ಅದಾರೆ, ಡಾಕ್ಟರ್ಗೆ ಓದೋರು ಅದಾರೆ. ಹೌದಲ್ರಿ? ಲಕ್ಷಗಟ್ಟಲೆ ಏನಪ್ಪ ಅಂತ ಕೇಳಿದ್ರೆ ರೊಕ್ಕ ಕೊಟ್ಟು ಅಡ್ಮಿಷನ್ ತೊಗೋತಾರೆ. ನಾವು ಪುಕ್ಕಟ್ಟು ಬರ್ರಿ ಅಂದ್ರೆ ಕಿಟ್ಟೆ ಮಂದಿ ಬಂದಾರ ನೋಡ್ರಿ. ನಾವು ಪುಕ್ಕಟ್ಟು, ನಮ್ಮ ಶಾಲೆಗೆ ಯಾರು ಬರೋಂಗಿಲ್ಲ. ಯಾಕೆ ಅಲ್ಲಿ ಹೋಗ್ತಾರೆ? ಯಾಕೆ ಎಲ್ಲಿ ಉತ್ಪನ್ನದ, ಎಲ್ಲಿ ಲಾಭ ಅದ, ಹೆಂಗೆ ತಾತ್ಪೂರ್ತಿಕ ಲಾಭ. MLA ಆದವ, MP ಆದವ, ಡಾಕ್ಟರ್ ಆದವ, ಎಲ್ಲರೂ ದುಃಖಿ ಅದಾರ, ಸುಖಿ ಅದಾರ, ದುಃಖಿ ಅದಾರ, ಸಾಯ್ತಾರೆ, ಇರ್ತಾರೆ. ಸಾಯೋ ಚಿಂತೆ ಸದಾ ತೆರೆ ಮೇಲೆ ಕುಂತದ, ನಿಮ್ಮ ಬೆನ್ನು ಬಿಡಂಗಿಲ್ಲ. ಅದು ಹೆಂಗೆ ಕೂತದ, ಅದನ್ನು ದಾಟಿಸುವುದಕ್ಕೆ ಶಾಸ್ತ್ರ ಅಂತಾರೆ. ನಾನು ಹುಟ್ಟುವವನಲ್ಲ, ನಾನು ಸಾಯುವವನಲ್ಲ ಅಂದಮೇಲೆ ನನಗೆ ಭಯನೂ ಇಲ್ಲ, ದುಃಖನೂ ಇಲ್ಲ. ದುಃಖವೇ ಇಲ್ಲ. ಇಂತಹದ್ದನ್ನು ಹೇಳುವಂಥ ಶಾಸ್ತ್ರವನ್ನು ಪರಮಾತ್ಮ ನನಗೆ ಅಪೇಕ್ಷೆ ಮಾಡು. ಇಂಥದ್ದನ್ನು ಹೇಳ್ತಕ್ಕಂಥವ್ರು ನನಗೆ ಭೇಟಿ ಮಾಡು. ಇಂಥದ್ದನ್ನು ಹೇಳ್ತಕ್ಕಂಥ ಗುರು, ಇಂಥದ್ದನ್ನು ತಿಳಿಸ್ತಕ್ಕಂಥ ಶಾಸ್ತ್ರ, ಇವೆರಡು ನಿನ್ನ ಚರಣದಲ್ಲಿ ನಾನು ಬೇಡುತ್ತೀನಿ. ಜಗತ್ತಿನಲ್ಲಿ ಪರಮಾತ್ಮನನ್ನು ಏನು ಬೇಡಿದ್ರೆ ಎಲ್ಲನೂ ಕೊಟ್ಟಾನೆ ನಮಗೆ.
ಕೊಟ್ಟಾನ, ಕೊಡೋರಿಗೆ ಕೊಟ್ಟಿರ್ಬೇಕು ಪುಣ್ಯ ಪ್ರಕಾರ. ರೊಕ್ಕ ಕೊಟ್ಟಾನ, ರೂಪಾಯಿ ಕೊಟ್ಟಾನ, ಮನೆ ಕೊಟ್ಟಾನ, ಗಾಡಿ ಕೊಟ್ಟಾನ, ಘೋಡ ಕೊಟ್ಟಾನ, ಗಂಡು ಕೊಟ್ಟಾನ, ಹೆಂಡತಿ ಕೊಟ್ಟಾನ, ಮಕ್ಕಳು ಕೊಟ್ಟಾನ. ಅದರ ಮ್ಯಾಲ ಒಂದು ಸಾವು ಕೊಟ್ಟಾನ, ಸಾವು, ಮರಣ. ಇದ್ರ ಮ್ಯಾಲ ಒಂದು ಮರಣ ಕೊಟ್ಟಾನ, ಅದೇ ನಮ್ಮ ಪಂಚಾಯ್ತಿ. ಇವೆಲ್ಲ ಇದ್ದು ಮರಣ ಕೊಟ್ಟ ಬಳಕೆ ಏನು ಮಾಡಬೇಕು? ಎಲ್ಲನೂ ಅದಾವ. ಮರಣ ಕೊಟ್ಟ ಬಳಕೆ ಏನು ಮಾಡಬೇಕು? ಮನುಷ್ಯನಿಗೆ ಅವ ಅಂತಾನೆ, ನನಗೇನು ಬೇಡ್ರಿ, ನನಗೆ ಹೆಂಡ್ತಿ ಬೇಡ, ಗಂಡು ಬೇಡ, ರೂಪಾಯಿ ಬೇಡ, ರೊಕ್ಕ ಬೇಡ, ನಾ ಸದಾ ಇರಂಗ ಮಾಡಿರಿ, ನಾ ಸದಾ ಇರಂಗ ಮಾಡಿರಿ. ಸದಾ ಇರಂಗ ಮಾಡು ಜಗತ್ತಿನೊಳಗೆ ಯಾವ ಶಾಸ್ತ್ರ ಅದಾವೇನು? ಯಾವುದರ ಉಪಾಯ ಅದ ಏನು? ಅಥವಾ ಶರೀರದಿಂದ ಸದಾ ಇರಲಿಕ್ಕೆ ಬರ್ತದೇನು? ಇದ್ಯಾರು ವಿಚಾರ ಮಾಡಿಲ್ಲ ನೋಡ್ರಿ. ನಿನಗೆ ಇರಕ್ಕೆ ಬರ್ತದೆ, ಇರಕ್ಕೆ ಬರ್ತದೆ. ಶಾಸ್ತ್ರ ಹೇಳಿದರು ಎರಡು ರೀತಿಯಿಂದ, ಒಂದು ಧರ್ಮ ರೀತಿಯಿಂದ, ಒಂದು ಜ್ಞಾನ ರೀತಿಯಿಂದ. ನಿನಗೆ ಸಾವೇ ಬರೋಂಗಿಲ್ಲ, ಇವೆರಡು ನೀವು ಮಾಡಬೇಕು. ಏನು? ಪುಣ್ಯವಂತ ಮನುಷ್ಯ, ಧರ್ಮವಂತ ಮನುಷ್ಯ ಸಾಯಂಗಿಲ್ಲವ. ಮರಾವೆ ಕೀರ್ತಿ ರೂಪೇ ಉರಾವೆ. ಮನುಷ್ಯ ಮಾಡಿದ್ರೆ ನೆನೆಸ್ತೇವಿಲ್ರಿ, ಎಂದು ಗಾಂಧಿ ಮುತ್ಯ, ಎಂದು ಸಿದ್ಧಾರೂಢ ಸ್ವಾಮಿಗಳು, ಎಂದು ಶಂಕರಾಚಾರ್ಯರು, ಅರೆ ಎಂದಾಗ ಹೋಗ್ಯಾರ್ರಿ, ಎಂದಾಗ ಹೋಗ್ಯಾರ. ಯುಗಾಂತರದೊಳಗಾಗ್ಯಾರ ಅವರು. ಪರಂತು ಇವತ್ತು ಅದರ ಜೀವಂತ ನಮ್ಮ ಶಾಸ್ತ್ರದಲ್ಲಿ, ಪುಸ್ತಕದಲ್ಲಿ ಅದಾರ, ನಮ್ಮ ಮನಸ್ಸಿನಾಗ ಅದಾರ, ಗುಡಿಯಾಗ ಅದಾರ, ಸಾವಿರ ಮಂದಿ ಅದಾರ. ಕೃಷ್ಣ ಕೃಷ್ಣ, ರಾಮ ರಾಮ, ಪಾಂಡುರಂಗ ಹೆಂಗದಾರೆ, ತುಕಾರಾಮ, ಸಿದ್ಧಾರೂಢರು, ಜ್ಞಾನೇಶ್ವರ ಮಹಾರಾಜರು ಅದಾರ, ಇನ್ನೂ ಅದಾರ. ಅವರು ಸತ್ತಿಲ್ಲ, ಸಾವು ಅವರಿಗೆ ಬರುವುದಿಲ್ಲ. ನೀನು ಸಾಯಬಾರ್ದು ಆಗಿತ್ತು ಅಂತಂದ್ರೆ ಎರಡು ರೀತಿಯಿಂದ ನಿನಗೆ ಬದುಕಲಿಕ್ಕೆ ಬರ್ತದೆ. ಒಂದು ಆತ್ಮರೂಪದಲ್ಲಿ, ಇನ್ನೊಂದು ಕೀರ್ತಿ ರೂಪದಲ್ಲಿ. ಮರಾವೆ ಕೀರ್ತಿ ರೂಪೇ ಉರಾವೆ. ಹೆಂಗದ ನೋಡ್ರಿ. ಇದ್ರಾಗ ಯಾವುದು ಪಸಂದ ಅದ ಅದು ಮಾಡಿ. ಇವೆರಡು ಹೇಳೋದೇ ಶಾಸ್ತ್ರ. ಶಾಸನಾತ್ ಶಾಸ್ತ್ರ ಮಿತ್ಯುಚ್ಯತೆ, ಶಂಶನಾತ್ ಶಾಸ್ತ್ರ ಮಿತ್ಯುಚ್ಯತೆ. ಶಾಸ್ತ್ರ ಯಾಕೆ ಶಾಸ್ತ್ರ ಅಂತ ಹೇಳ್ಕಂತಾರೆ? ಇದ್ದದ್ದು ಇದ್ದಂಗೆ ಹೇಳೋದು ಒಂದು ಶಾಸ್ತ್ರ, ಹೌದಲ್ಲ? ನಿನಗೆ ಪ್ರಾಪಂಚಿಕದಲ್ಲಿ ಕಲ್ಯಾಣ ಮಾಡೋದು ಹೇಳೋದು, ಯಾವುದು ಮಾಡಬೇಕು ಮಾಡಬಾರದು, ಯಾವುದು ನುಡಿಬೇಕು ಯಾವುದು ನುಡಿಬಾರ್ದು, ಯಾವುದು ತಿನ್ನಬೇಕು ಯಾವುದು ತಿನ್ನಬಾರ್ದು, ಯಾವುದು ಮುಟ್ಟಬೇಕು ಯಾವುದು ಮುಟ್ಟಬಾರ್ದು, ಹ್ಯಾಂಗಿರಬೇಕು ಹ್ಯಾಂಗಿರಬಾರ್ದು ಹೇಳೋದಕ್ಕೇನಪ್ಪ ಅಂದ್ರೆ ಶಾಸನ ಅಂತಾರೆ. ಶಾಸನಾತ್ ಶಾಸ್ತ್ರ ಮಿತ್ಯುಚ್ಯತೆ. ಅದಕ್ಕೇನಂತಾರೆ ನಮ್ಮಲ್ಲಿ, ನಿಮ್ಮ ಭಾಷೆದಾಗ ಸಂವಿಧಾನ. ಅಂಬೇಡ್ಕರ್ ಬರೆದ ಸಂವಿಧಾನ, ಅದರಂಗೆ ನಡಿಬೇಕು. ಆ ಸಂವಿಧಾನದಂಗೆ ನಡೆದು ನಿನಗೆ ಬಹುಮಾನ ಕೊಡ್ತೇವೆ. ಅದರ ವಿರುದ್ಧ ನಡೆದು ನಿನಗೆ ಜೈಲ್ದಾಗ ಹಾಕ್ತೇವೆ. ಹೇಳದವ್ರ ಶಾಸ್ತ್ರ ಸಂವಿಧಾನದಾಗ. ಇವೆರಡು ಮನುಷ್ಯನು ಏನು ಮಾಡಬೇಕು ಏನು ಮಾಡಬಾರ್ದು, ಹೆಂಗೆ ಆಡಬೇಕು ಹೆಂಗೆ ಆಡಬಾರ್ದು, ಇದನ್ನು ಏನು ಬರೆದದ ಅದಕ್ಕೆ ಧರ್ಮಶಾಸ್ತ್ರ ಅಂತ ಕರೀತಾರೆ. ಅದು ಶಾಸ್ತ್ರನೇ. ಅಹರ ಸಂಧ್ಯಾ ಮುಪಾಸೀತ, ಕಲಂಜಂ ನ ಭಕ್ಷಯೇತ, ಮಾ ಹಿಂಸಾತಿ ಸರ್ವಾಣಿ ಭೂತಾನಿ, ಸತ್ಯಂ ವದ, ಧರ್ಮಂ ಚರ. ಇದಕ್ಕೇನಂತಾರೆ? ಶಾಸನ ಶಾಸ್ತ್ರ ಅಂತ. ನೀವು ಹೇಳ್ತಾರಲ್ಲ, ರೋಡ ಬಲ್ಕ್ ಮಾಡ್ಕೊಂಡು ನಡಿ, ಹೌದಲ್ಲ? ಹೇಳೋದು ಶಾಸ್ತ್ರ ಅದಲ್ಲ. ಬಲ್ಕ್ ಮಾಡ್ಕೊಂಡು ನಡಿ, ಎಡಕ್ಕೆ ಮಾಡ್ಕೊಂಡು ನಡೆದಿ ಅಂದ್ರೆ ಪೊಲೀಸರೇ ಒಯ್ತಾರೆ. ಇದು ಶಾಸನ ಅದ. ಶಾಸನಕ್ಕೂ ಶಾಸ್ತ್ರ ಅಂತ. ಮನುಷ್ಯನ ತನ್ನ ಜೀವನದಲ್ಲಿ ಮಾಡಬಾರದ್ದನ್ನು ಮಾಡಿ, ಆಡಬಾರದ್ದನ್ನು ಆಡಿ, ಪಡಬಾರದ ದುಃಖವನ್ನು ಪಡಿತಾನಲ್ಲ, ಅದರಿಂದ ನಮ್ಗೆ ದೂರ ಮಾಡೋದಕ್ಕೆ ಶಾಸನ ಅಂತಾರೆ. ಅದಕ್ಕೂ ಶಾಸ್ತ್ರ ಅಂತಾರೆ. ಅವು ಧರ್ಮಶಾಸ್ತ್ರ ಅದಾವ. 14 ಅದಾವು. ಒಂದಲ್ಲ ಎರಡಲ್ಲ, ಏನಪ್ಪ ಅಂತ ಕೇಳಿ 14 ಅದಾವು. ಪುರಾಣ, ನ್ಯಾಯ, ಮೀಮಾಂಸ, ಧರ್ಮ, ಶಾಸ್ತ್ರಾಂಗ ಮಿಶ್ರಿತ ವೇದ ಸ್ಥಾನಾನಿ ವಿದ್ಯಾನಂ ಧರ್ಮಶ ಚತುರ್ದಶ. ಇವು 14 ಅದಾವ್ರಿ. ಇವು ಶಾಸ್ತ್ರ ನೋಡ್ರಿ. ನಾವು ಒಂದೂ ಗೊತ್ತಿಲ್ಲ.
14ರಂಗೆ ಹೆಂಗೆ ನಡಿಬೇಕ್ರಿ? 14 ಹೇಳ್ತಾವೆ, ನ್ಯಾಯ, ಮೀಮಾಂಸಾ, ಧರ್ಮಶಾಸ್ತ್ರ, ವೇದ. ಆಮೇಲೆಪ್ಪ ಅಂತ ಕೇಳಿದ್ರೆ ಇವು 14 ವಿದ್ಯೆಗಳು ಅಂತಾರಲ್ಲ, 14 ಪ್ರಕಾರದ ಶಾಸ್ತ್ರಗಳು ಬರೆದಾರೆ. ನೀವು ನಿನ್ನ ಜೀವನವನ್ನು ಹುಟ್ಟಿದ ಮೇಲೆ ಸಾಯೋ ತಕ್ಕ ಹ್ಯಾಂಗೆ ಇರಬೇಕು, ಹ್ಯಾಂಗೆ ಉಣ್ಬೇಕು, ಹ್ಯಾಂಗೆ ಮಕ್ಕೋಬೇಕು, ಇದು ನೋಡ್ರಿ ಎಲ್ಲ ಬರ್ದಾರೆ. ಎಕಡೆ ಮಾರಿ ಮಾಡಿ ಮಕ್ಕೋಬೇಕು, ಎಕಡೆ ಕಾಲು ಮಾಡಿ ಮಕ್ಕೋಬೇಕು, ಬರ್ದಾರಿಲ್ಲ? ಬರ್ದಾರೆ. ಮನುಷ್ಯ ದಕ್ಷಿಣಕ್ಕೆ ಕಾಲು ಮಾಡಿ ಮಕ್ಕೋಬಾರ್ದು. ಮಕ್ಕೊಂಡಿ ಅಂದ್ರೆ ಜಲ್ದಿ ಹೋಗ್ತಿ. ದಕ್ಷಿಣಕ್ಕೆ ಕಾಲು ಮಾಡಿ ಮಕ್ಕೋಬಾರ್ದು, ಅದು ಯಮನ ದಿಕ್ಕದ, ಮಕ್ಕೋಬಾರ್ದು. ನೋಡ್ರಿ, ಪೂರ್ವಕ್ಕೆ ಕಾಲು ಇರಬೇಕು. ಪಶ್ಚಿಮಕ್ಕೆ ನೀವು ತಲೆ ಮಾಡಿ ಮಕ್ಕೊಂಡಿದ್ರೆ ಭಾಳ ಚಿಂತೆ ಬರ್ತಾವೆ, ನಿದ್ದೆ ಜಲ್ದಿ ಹತ್ತಂಗಿಲ್ಲ. ಪಶ್ಚಿಮಕ್ಕೆ ತಲೆ ಇದ್ರೆ ನಿದ್ದೆ ಬರೋಂಗಿಲ್ಲ, ವಿಚಾರ ಬರ್ತಾವೆ. ದಕ್ಷಿಣ ಕಾಲು ಮಾಡಿದ್ರೆ ಆರೋಗ್ಯ ತಪ್ತದೆ. ಶಾಸ್ತ್ರದ ಬೇಕಾದ್ರೆ ಮಕ್ಕೊಂಡು ನೋಡ್ರಿ, ಶಾಸ್ತ್ರ ಹೇಳಕ್ಕೆ ಹಿಂಗೆ ಹಾಕಂತ ಹೇಳ್ಯದ. ಅದು ಶಾಸ್ತ್ರ ಅನುಭವ ಮಾಡಿ ಹೇಳ್ಯದ, ಹೌದಲ್ಲ? ಅನುಭವ ಮಾಡಿ ಹೇಳ್ಯದ, ಅನುಭವಿಗಳದ್ದು ಕೇಳಿ ಹೇಳ್ಯದ. ಅದಕ್ಕೆ ಶಾಸ್ತ್ರ ಏನದ, ಮನುಷ್ಯನ ಐಹಿಕ ಜೀವನ. ನಾನು ಗೃಹಸ್ಥನೇ ಇರಲಿ, ಬ್ರಹ್ಮಚಾರಿನೇ ಇರಲಿ, ವಾನಪ್ರಸ್ಥನೇ ಇರಲಿ, ಸನ್ಯಾಸನೇ ಇರಲಿ, ಏನು ಅವರಿಗೆ ವಿಧಿಗಳನ್ನು ಹೇಳ್ಯಾರ, ನಿಯಮಗಳನ್ನು, ಆ ನಿಯಮಗಳಿಗೆ ನಾವು ಶಾಸ್ತ್ರ ಅಂತ ಕರಿತೇವೆ. ತದನುಸಾರ ನಡೆದ ಅಂದ್ರೆ ಅವ ಪಾಪ ಭಾಗಿ ಆಗುವುದಿಲ್ಲ, ಅವ ಪುಣ್ಯವಂತನ ಆಗ್ತಾನಂತ ತಿಳ್ಕೊಂಡು ನಿಮಗೆ ವಿಧಿ ನಿಷೇಧಗಳ ಬಗ್ಗೆ, ಮಾಡಬೇಕು ಮಾಡಬಾರದು ಅನ್ನುವುದರ ಬಗ್ಗೆ ಏನಪ್ಪ ಅಂತ ಕೇಳಿದರೆ ಹೇಳ್ಯಾರ. ಭಾಳ ಮಂದಿ ಕೇಳ್ತಿರ್ತಾರೆ, ನಾವು ಊಟಕ್ಕೆ ಕುಂದಾಗ ಸುತ್ತಾಕ ನೀರು ಹಾಕ್ತೀರಿ ಅಂತ. ಹಾಕ್ತೀರಿ? ನೀವೇನು ಹಾಕಂಗಿಲ್ಲ, ಟೇಬಲ್ ಮೇಲೆ ಕುಂತಿರ್ತೀರಿ. ಇನ್ನು ಕೈಯಾಗಿ ಹಿಡ್ಕೊಂಡು ಉಣ್ಣವ್ರು ಹಾಕೋದೇ ಪ್ರಶ್ನೆ ಇಲ್ಲ. ಹಿಂಗೆ ಹಿಡ್ಕೊಂಡು ಉಣ್ತಾ ನೋಡ್ರಿ, ಓಡ್ ಹೋಗೋರಂಗೆ ನೀವು ಉಣ್ತಾರೆ, ಅವ್ರಿಗೆ ನೀರು ಹಾಕೋ ಪ್ರಶ್ನೆ ಇಲ್ಲ. ಅದು ಏನು ಹುಚ್ಚರಿ ಹಂಗೆ ಮಾಡ್ಯಾರ? ಆದರೆ ನಮ್ಗೆ ಅವಾಗ ಮಾಡಿದ್ದೇವೆ ಪರಿಸ್ಥಿತಿ, ಕಾಲಕ್ಕೆ ನಿಯಮಕ್ಕೆ. ಅವಾಗ ನಾವು ಕೆಳಗೆ ಕೊಂಡುತ್ತೇವೆ, ಕೆಳಗೆ ಕೊಂಡುತ್ತೇವೆ, ಸುತ್ತಮುತ್ತ ಏರು ಪರಿ ಬಂದು ಏನು ಬಿದ್ದು ಅಂದ್ರೆ ಹಿಂಗಿಟ್ಟು ನೀರು ಹಾಕಿದ್ರೆ ಏನೂ ಬರೋಂಗಿಲ್ಲ. ಮಚ್ಚರದಾನೆ ಮಕ್ಕೋತೀರಲ್ಲ, ಹಿಂದಕ್ಕೆ ಏನು ಮಾಡಿ ಮಚ್ಚರಂದ್ರೆ ಎಲ್ಲ ನೀರು ಹಾಕ್ತೀರಿ, ಒಳಗೆ ಬರ್ತಿದ್ದಿಲ್ಲ ಏನು ಸುದ್ದ ಮನೆಯಾಗ. ಯಾವುದೇ ವಿಧಿ ಮಾಡ್ಯಾರ ಕಾಲಕ್ಕೆ ತಕ್ಕಂಥ ನಿಯಮಗಳು ಬರ್ತಾವ, ಬದಲಾಗ್ತಾವೆ. ನಿಯಮಗಳು ಬರ್ತಾವೆ, ಬದಲಾಗ್ತಾವೆ. ಅವು ಆಯಾಯ ಕಾಲಕ್ಕೆ ನಿಯಮಗಳು ಅದಾವೆ. ಸತ್ಯಯುಗದಲ್ಲಿ ಮನುಸ್ಮೃತಿ, ಆಮೇಲೆ ಶಂಕ ಏನಪ್ಪ ಲಿಖಿತ ಸ್ಮೃತಿ, ಈಗ ನಡೆದದ್ದು ಪಾರಾಶರ್ಯ ಸ್ಮೃತಿ. ಕಾಲಕ್ಕೆ ನಿಯಮಗಳು ಹೆಂಗೆ ಬದಲಾಗ್ತಾವೆ. ಎಲ್ಲರೂ ಒಳ್ಳೆಕೆ. ಅಮೇರಿಕದ ನಿಯಮ ಬೇರೆ, ಇಂಡಿಯಾದ ನಿಯಮ ಬೇರೆ, ರಷ್ಯಾದ ನಿಯಮ ಬೇರೆ, ಪಾಕಿಸ್ತಾನ ನಮ್ಮ ಮಗ್ಗದಿದ್ದವ್ರ ನಿಯಮ ಬೇರೆ, ಚೀನಾದವ್ರದ್ದು ಬೇರೆ 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 ಅದಾವೆ. ಪರಂತು ಎಲ್ಲ ನಿಯಮಗಳು ಆಯಾಯ ದೇಶದ ಜನರಿಗೆ ಅನುಕೂಲ ಆಗಲಿ ಅಂತ ಹೆಂಗೆ ಹೇಳಿರ್ತಾರೆ. ಅವ ಪಾಪದಲ್ಲಿ ಪ್ರವೃತ್ತಿ ಆಗಿರಬಾರ್ದು, ಪುಣ್ಯ ಪಡ್ಕೊಂಡಿರಬೇಕು ಅಂತ ಏನು ಮಾಡ್ಯಾರ, ಅವಕ್ಕೆ ವಿಧಿಶಾಸ್ತ್ರಗಳು, ಶಾಸನಶಾಸ್ತ್ರಗಳು ಅಂತ. ಅದನ್ನು ಮೀರಕ್ಕೆ ಬರೋಂಗಿಲ್ಲ. ಹೆಂಗೆ ಕರ್ನಾಟಕ ಶಾಸನದಿಂದ ಬಂತು, ದಿಲ್ಲಿ ಶಾಸಕರು ಮಾಡಿ ಶಾಸನ ಬಂತು, ಆ ಶಾಸನವನ್ನು ಮೀರಿದವನಿಗೆ ದಂಡ ಬರ್ತದೆ, ದುಃಖ್ಯಾಕ. ಹಾಗೆ ನಮ್ಮಲ್ಲಿ ವೇದ, ಪುರಾಣ, ಶಾಸ್ತ್ರ ಇವುಗಳಲ್ಲಿ ಏನು ಹೇಳ್ಯಾರ, ನಮ್ಮ ಸುಖಕ್ಕೆ ಹೇಳ್ಯಾರ, ಆಯಾಯ ಕಾಲಕ್ಕೆ ತಕ್ಕಂತ ಹೇಳ್ಯಾರ. ಕೆಲವೊಂದು ಆ ನಿಯಮಗಳು ಈಗ ಉಪಯೋಗ ಆಗಲಾರದೇ ಇರಬಹುದು, ಅವನು ಬಿಡೋನು, ಆ ಪ್ರಶ್ನೆ ಬೇಡ, ಅವು ಬಿಡೋನು. ಪರಂತು ಈ ಕಾಲಕ್ಕೂ ಏನು ಹೇಳ್ಯಾರ ಆ ನಿಯಮಗಳನ್ನು ನಾವು ಪಾಲ್ಕೋತ ಬಂದೇವೆ ಅಂದ್ರೆ ಅದಕ್ಕೆ ಶಾಸ್ತ್ರ ಅಂತ ಕರೀತಾರೆ. ಏನು, ನಮ್ಮ ಜೀವನವನ್ನು, ನಮ್ಮ ಪರದ ಈ ಜೀವನವನ್ನು ಸುಗಮವಾಗಿ ಸುಖ ಮಾಡತಕ್ಕಂಥ ಶಾಸ್ತ್ರಕ್ಕೆ ಏನಂತಾರೆ, ಇದಕ್ಕೆ ಶಾಸನಶಾಸ್ತ್ರ ಅಂತ. ಇನ್ನೊಂದದ ಇವತ್ತೇನು ಹೇಳ್ಕೊತಾರೆ ಅವರು, ಪರತರ ಮುಕ್ತಿ ದೋರುವ ಶಾಸ್ತ್ರವನ್ನು ಬೇಡುವೆನವ. ಇದು ಏನದಪ್ಪ ಅಂತ ಶಂಶನ ಅಂತಾರೆ. ಇದಕ್ಕೆ ಇದ್ದಂಗೆ ಹೇಳೋದ್ರಪ್ಪ. ಶಂಶ ಇದಂ ಸತ್ಯಂ ಇದಂ ಮಿಥ್ಯ, ಇದು ಚಿತ್ತು ಇದು ಅಚಿತ್ತು, ಇದು ಸತ್ಯ ಇದು ಅಸತ್ಯ, ಇದು ಆನಂದ ಇದು ದುಃಖ. ಹಿಂಗೆ
ಇದ್ದದ್ದನ್ನು ಇದ್ದಂಗೆ ಹೇಳೋದಕ್ಕೆ ಏನಪ್ಪ ಅಂದ್ರೆ ಸಂಶಯನ ಶಾಸ್ತ್ರ ಅಂತಾರೆ. ಅದಕ್ಕೆ ಅಸ್ತಿ ಬ್ರಹ್ಮೇತಿ ಚೇದ್ವೇ ಅದ, ಪರಮಾತ್ಮ ಸತ್ಯ ಅದಾನೆ, ಜಗತ್ತು ಸುಳ್ಳು ಅದ, ಜಗತ್ತಿನೊಳಗೆ ಸುಖ ಇಲ್ಲ, ಸುಖ ತನ್ನೊಳಗೆ ಅದ, ಜಗತ್ತೆಲ್ಲ ಒಂದು ದಿವಸ ಇಲ್ದಂಗೆ ಆಗ್ತದ, ಇದನ್ನು ನೋಡುವ ನೀ ಸದಾ ಇರ್ತಿ. ಜಗತ್ತು ಏನಪ್ಪ ಅಂತ ಕೇಳಿದ್ರೆ ಇದು ಯಾವಾಗ ಕೂಡ ಯಾರೂ ಅಲ್ಲಿ ಆನಂದ ಪಟ್ಟಿಲ್ಲಪ್ಪ, ಆ ಆನಂದ ನಿನ್ನೊಳಗೆ ಅದ. ಆದ್ದರಿಂದ ನೀನೇ ಸದಾ ಚಿತ್ತು ಆನಂದ ನಿತ್ಯ ಪೂರ್ಣ ಅಂತ ಹೇಳಿದರೆ ಇದಕ್ಕೇನಂತಾರೆ ಸಂಶಯ ಶಾಸ್ತ್ರ ಅಂತ. ಇದರಿಂದ ಏನಾಗ್ತದೆ ಅಂತ ಕೇಳಿದರೆ ಮನುಷ್ಯನಿಗೆ ಮುಕ್ತಿ ಸಿಗ್ತದೆ. ಮುಕ್ತಿ ಅಂದರೆ ಏನು ರೀ? ಜನ್ಮ ಮರಣದಿಂದ ಬಿಡುಗಡೆ. ಇನ್ನೂ ಸರಳ ಅಂದ್ರೆ ದುಃಖದಿಂದ ಬಿಡುಗಡೆ. ಜನ್ಮ ಮರಣ ನಮ್ಗೆ ಅಟ್ಟ ದುಃಖದ ಯಾವನಿಗಾದ್ರೆ ಕೇಳ್ರಿ ದುಃಖ ಬೇಕೇನು ಅಂತಂದ್ರೆ, ನಾನು ನಿಮಗೆ ಒಂದು 5 ಲಕ್ಷ ರೂಪಾಯಿ ಕೊಡ್ತೀನಿ, ತೋತೀರಿಲ್ಲ? ಎಲ್ಲರೂ ಕಬಲದ ನೋಡಿ, ಯಾರೂ ಇಲ್ಲ ಅನ್ನಕತ್ತಿಲ್ಲ, ತೋರ್ಸಾರೆ ತಗೊಳ್ಳಿ. 5 ಲಕ್ಷ ಯಾರು ಅಲ್ಲ ಅಂತಾರೆ. ನಾ ಅಂತೀನಿ 5 ಲಕ್ಷ ರೂಪಾಯಿ ಜೊತೆಗೆ ನಿಮಗೆ ಒಂದು ಕ್ಯಾನ್ಸರ್ದು ಇಂಜೆಕ್ಷನ್ ಮಾಡ್ತೀನಿ, ತೋತೀರಿ? ಪಟಕನವಲ್ಲ ಅಂತಾರೆ ನೋಡ್ರಿ. ಯಾಕೆ? ದುಃಖ ಜಗತ್ತಿನೊಳಗೆ ಯಾರಿಗೂ ಬೇಡಾಗ್ಯ, ಯಾರಿಗೂ ಬೇಡಾಗ್ಯ. ಮತ್ತು ರೊಕ್ಕ ಕೊಡ್ತೀನಿ ಅನ್ನಕತ್ತೀನಿ, ನಿಂಗೆ 5 ಲಕ್ಷ ಕೊಟ್ಟು ದವಾಖಾನೆಗೆ ಹೋಗ್ರಿಲ್ಲ ತೊಗೊಂಡು. ಏನು ಸ್ವಾಮಿಗಳು ಏನು ಹೇಳ್ತೀರಿ, ಇಂಥ ಮಾತಾಡ್ತಾರನ್ರಿ ಅಂತೀರಿ ನಮಗೆ. ನೀವು ಎಲ್ಲಿ ದುಃಖದಾದ ನೀವು ಅಲ್ಲಂತೀರಿ, ಆ ಸುಖನೂ ಅಲ್ಲಂತೀರಿ ನೀವು. ನಿಮ್ಗೆ 5 ಲಕ್ಷ ರೂಪಾಯಿ ಕೊಡ್ತೀನಿ, ನಿಮ್ಗೆ ಚಲೋ ಹೊತ್ತಿನ ಖೀರು ಕೊಡ್ತೀನಿ, 1 ಕಿಲೋ ಚಿರಂಜಿ ಹಾಕ್ಯಾರ, ಬಾದಾಮ್ ಹಾಕ್ಯಾರ, ಸಕ್ರೆ ಹಾಕ್ಯಾರ, ಏಲಕ್ಕಿ ಹಾಕ್ಯಾರ, ಎಲ್ಲ ಹಾಕ್ಯಾರ, ಅದ್ರಾಗ 1 ಹನಿ ವಿಷ ಹಾಕ್ತೀನಿ, ಕುಡಿತೀವಿ. ರುಚಿ ಇಲ್ಲ, ರುಚಿ ಅದ. ಏಲಕ್ಕಿ ಇಲ್ಲ, ಏಲಕ್ಕಿ ಅದ. ಗೋಡಂಬಿ ಇಲ್ಲ, ಗೋಡಂಬಿ ಅದ. ಎಲ್ಲ ಅದ ರೀ. ಮತ್ತು ಮ್ಯಾಲೆ ಹೇಳಕತ್ತೀರಿಲ್ಲ 1 ಹನಿ ಹಾಕ್ತೇವಂತ. ಹೊಲ ಅದೇ ಟಕದ ಹೊಲ ನೋಡ್ರಿ ಹೆಂಗದ್ರಿ. ಬರೀ ಎಲ್ಲಿ ನಿಮಗೆ ಅದು ವಿಷ ಅದ ಅದು ಒಲ್ಲ ಅಂತೀರಲ್ಲ, ಹಂಗೆ ಜಗತ್ತಿನ ಎಲ್ಲ ಸುಖದಾಗ ಹಿಂಗೆ ಅದು ನೋಡ್ರಿ. ಖೀರ್ನಾಗ ಒಂದಿಟ್ಟು ವಿಷ ಇದ್ದಂಗೆ. ಯಾ ಸುಖ ಹೇಳ್ರಿ ನನಗೆ? ನೀವೆಲ್ಲ ಈಗ ಆಗಿರಲ್ಲ, ಅರ್ಧಂಬರ್ಧ ಮುದುಕರೇ ಆಗಿರಿ. ಯಾ ಸುಖ ಹೇಳ್ರಿ ಅಂತಂದು? ಬರೇ ಖೀರ್ ಅದ ರೀ ಅಪ್ಪ, ಅದ್ರಾಗ ಏನಿಲ್ಲ ಹೇಳ್ರಿ. ಗಂಡನ ಮಾಡ್ಕೊಂಡ್ರಿ ಜಗಳಿರಿಲ್ಲ ಒಮ್ಮರಿ, ತಲೆನೂ ಹೊಡೆದಿರ್ಬೇಕು, ಬರೀ ಜಗಳೋದಲ್ಲ. ಸುಖ ಅಂತೆ ಮಾಡ್ಕೊಂಡಿರಲಿಲ್ಲ, ಸುಖ ಅಂತೆ ಮಕ್ಕಳು ಹಡ್ದಿರಿಲ್ಲ, ದುಃಖದ ಇಲ್ಲ. ಜನ ಒಬ್ರು ಬರ್ತಾರೆ ನಮ್ಮಂತೆಗೆ, ಪಾರಿಗೆ ಏನಾರು ಮಾಡಿರಿ, ಪೋರಿಗೆ ಏನಾರು ಮಾಡಿರಿ, ಏನು ಮಾಡೋಣ ಅದಕ್ಕೆ? ನೀವು ಹಡ್ದಿರಿ, ನಾವೇನು ಮಾಡೋಣ? ತಿಳಿಲಿಲ್ಲ ನಿಮಗೆ ಹಡಿಯೋ ಟೈಮ್ಗೆ? ಅರೆ ನೀವು ಸುಖ ಅಂತೆ ಮಾಡಿರಲಿಲ್ಲ. ಎಲ್ಲನೂ ಮದುವೆ ಮಾಡಿಕೊಂಡು ಸುಖ ಸಲುವಾಗಿ, ಮಕ್ಕಳು ಹಡಿದ್ರೆ ಸುಖ ಸಲುವಾಗಿ, ಮನೆ ಕಟ್ಟಿದ್ರೆ ಸುಖ ಸಲುವಾಗಿ. ಯಾಕೆ ದುಃಖ ಬಂತು ಅಂದ್ರೆ ನೀವು ದುಃಖವನ್ನೇ ಸುಖವೆಂಬರು ಅವಿವೇಕಿಗಳು ಬರೆದ್ರೆ ಅವರು. ಆ ದುಃಖಕ್ಕೆ ಸುಖ ಅಂತ ತಿಳ್ಕೊಂಡ್ರಿ ಏನು ಮಾಡಬೇಕು? ಯಾರೇನು ಮಾಡಬೇಕು? ಅಲ್ಲಿ ಸುಖ ಇಲ್ಲ, ದುಃಖಕ್ಕನ್ನೇ ಸುಖ ಅಂತ ಮಾಡಿರಿ. ಆ ದುಃಖ ಸುಖದ ಸೊಂಗು ಹಾಕ್ಕೊಂಡು ಬಂದದ, ದುಃಖ ಸುಖದ ಸೊಂಗು ಹಾಕ್ಕೊಂಡು ಬಂದದ. ಅದಕ್ಕೆ ನೀವು ಕೊಳ್ಳಿಗೆ ಬಿದ್ದಿರಿ ಸುಖ ಅಂತ. ಯಾವನೋ ಒಬ್ಬ ಹೊಳಿ ದಂಡಿಗೆ ಹೊಲ ಮಾಡಿದ್ದಂತ್ರಿ. ಹೊಳಿ ಬಂತಂತ, ಹೊಳಿ ಬಂದ ಕೂಡಲೇ ಏನಾಯಿತು ಅಂದ್ರೆ ಹೊಳಿ ದಂಡ್ಯಾಗ ಗಿಡದ ಮೇಲೆ ಒಂದು ಕಡ್ಡಿ ಕುಂತಿತ್ತಂತ. ಕಡ್ಡಿ ಆ ಹೊಳಿ ಬಂದು ಕಿತ್ಕೊಂಡು ಹೋಯ್ತಿರಪ್ಪ. ಯಾವುದು? ಗಿಡ. ಗಿಡ ಒತ್ತಟಿ, ಕಡ್ಡು ಒತ್ತಟಿ, ಮುಗೋದು ಹೊಂಟಿತ್ತು. ಇವ ಸಾವುಕಾರ ಹೊತ್ತು ಹೊಂಡ್ಕಿದ್ದು ಎಟ್ಟು ಮಳೆ ಬಂದ ಅಂತ ಹೊಳಿ ನೋಡಕ್ಕೆ ಹೋಗಿದ್ದ. ಎಟ್ಟು ಬೆಳೆ ಹೋಗ್ಯದ ನೋಡ್ದ ದೂರಿಂದ. ಎಲ್ಲ ಇವನ ಎಟ್ಟು ಚಲೋ ಕಂಬಳಿದವು ಮರ ಹರ್ಕೊಂಡು ಹೊಂಟದ ಅಂದ. ಎದಕ್ಕೆ ರೀ? ಹರ್ಕೊಂಡು ಹೊಂಟದ, ಸುಮ್ಮನೆ ಹೋಗ್ತದ, ಎಷ್ಟು ಚಂದ ಕಂಬಳಿ ತರ್ಬೇಕಂತ ಒಳಗೆ ಹೋದ. ಹೋಗಿ ಹಿಡ್ದ, ಅದು ಅದೇ ನೋಡ್ತಿತ್ತು. ನಾ ಹರ್ಕೊಂಡೋಗಿ ಯಾರು ಸಿಕ್ಕರು ಚಲೋ ಅಂತ ಅದು ನೋಡ್ತಿತ್ತು. ಇವ ಹೋದ, ಹಿಡ್ಕೊಂಡ್ಬಿಡ್ತು, ಗುರು ಮಾಡ್ತು. ಅಯ್ಯಪ್ಪೋ ಇದು ಕಡ್ಡಿ ಅದ, ಇನ್ನು ಹೆಂಗೆ ಮಾಡಲಿ ಅಂತ ಅಂದು
ಸಿಕ್ಕಿದೆ, ಇಬ್ಬರು ಕೂಡ ಹೋಗೋಣ ಅಂತದು, ಇಬ್ಬರು ಕೂಡ ಹೋಗೋಣ ಅಂತ ತಿಳ್ಕೊಂಡ ಕಂಬಳಿ ಇತ್ತೇನು ಕಡ್ಡಿ. ನಿಮಗೂ ಹಿಂಗೆ ಆಗ್ಯದ, ಮನೆ ಕಟ್ಟಿದ್ರಿ, ಇದು ಕಂಬಳಿ, ಒಳಗೆ ಹೋಗ್ಬೇಕು ಕಸ ಹೊಡಿ ಕಡ್ಡಿ. ಹೆಂಡ್ತಿ ಮಾಡ್ಕೊಂಡ್ರಿ ಭಾಳ ಚಲೋ ಅಂತ ದಿನ ಜಗಳ ಕಡ್ಡಿ. ಮೊದಲು ಏನು ಮಾಡ್ಕೊಂಡ್ರಿ, ಇವೆಲ್ಲ ಚಂದ ಕಾಣೆ ಮಾಡ್ಕೊಂಡ್ರಿ, ಚಲೋ ಗಂಡ, ಚಲೋ ಹೆಂಡ್ತಿ, ಚಲೋ ಮನೆ ಎಲ್ಲ ಮಾಡಿರಿ. ಅದು ಮೊದಲು ಕಂಡದ ನಮ್ಮ ಕಂಬಳಿಯಾಗ, ಈಗ ಕಡ್ಡಿ ಹಾಕುಂತದ. ಈಗ ಬರ್ತಾರೆ ಸ್ವಾಮಿಗಳು ಅಂತಾಗ, ದೇವ್ರು ಅಂತಾಗ, ದೇವ್ರು ಏನಾರೇ ಮಾಡಿಯಪ್ಪ, ಸ್ವಾಮಿ ಏನಾರೇ ಮಾಡಪ್ಪ, ಏನು ಮಾಡಬೇಕು, ಕಡ್ಡಿ ಹಿಡ್ಕೊಂಡಿದ್ಯಪ್ಪ, ನಾವೇನು ಮಾಡ್ಕೊಂಡಪ್ಪ, ಕಡ್ಡಿ ಬಿಡು, ಬಿಡೋಕೆ ಆಗಂಗಿಲ್ರಿ ಅಪ್ಪ ಹೇಳ್ಕೊತಿರು. ಅರೆ ಜಗತ್ತದ ಇದು. ಶಾಸ್ತ್ರ ಮಹಾತ್ಮರು ಏನು ಹೇಳ್ತಾರಂತ ಕೇಳಿದ್ರೆ ನಿಮ್ಗೆ ಅದನ್ನೇ ಹೇಳ್ತಾರೆ ತಮ್ಮ. ಅದು ನಿನಗೆ ಕಡ್ಡಿ ಕಂಬಳಿ ಹಾಕೊಂಡ್ರೆ ಅದು ಯಾರೇನು ಮಾಡಬೇಕು, ಅದು ನಿಂತಪ್ಪದ ಕಡ್ಡಿಗೆ ಕಂಬಳಿ ಅಂತ ತಿಳ್ಕೊಂಡಿದ್ದಿ. ಹಂಗೆ ದುಃಖ ರೂಪ ಪ್ರಪಂಚಕ್ಕೆ ಇದು ಸರ್ವಂ ದುಃಖಂ. ಬುದ್ಧ ರಾಜ ಇದ್ದವ, ರಾಜಕುಮಾರ್ ಇದ್ದ, ಅವನು ಹೆಂಡತಿ ಮಾಡ್ಕೊಂಡಿದ್ದ ನಿಮ್ಮಂಗೆ. ಅವನಿಗೊಂದು ಮಗ ಹುಟ್ಟಿತ್ತು ಅಲ್ಲೇ, ರಾಜನಿಗೆ ಮಗ ಹುಟ್ಟಿತ್ತು, ರಾಣಿಗೆ ಮಗ, ಸ್ವತಃ ರಾಜ. ಯಾಕೆ ಬಿಟ್ರಿ ಮನೆಯವ? ಅವನಿಗೆ ನಿಮ್ಮಂಗೆ ಕಮ್ಮಿ ಇತ್ತು, ನಿಮ್ಗೆ ಎಲ್ಲರಿಗೆ ಕಮ್ಮಿ ಇದೆ. ಯಾಕೆ ಕಮ್ಮಿ ಇರೋದು ನೀವು ಬಿಡೋಂಗಿಲ್ಲ. ಅವ ಎಲ್ಲ ಇದ್ರು ಬಿಟ್ಟ. ಹೆಂಗದ ರೀ, ಹೆಂಗದ? ಎಲ್ಲ ಇದ್ರು ಅವನಿಗೇನು ಕಮ್ಮಿತ್ತ? ಏನು ಕಮ್ಮಿ ಇರಲಿಲ್ಲ. ನಿಮಗೆ ಎಲ್ಲ ಅದಾನ, ಮನೆ ಇದ್ರೆ ಮಾಡೇ ಇಲ್ಲ. ಹೌದ್ರಿ, ಉಣ್ಣಾಕಿದ್ರೆ ಹೊತ್ಕೊಳಕ್ಕಿಲ್ಲ, ಹೊತ್ಕೊಳಕ್ಕಿದ್ರೆ ಹಾಕೊಳಕ್ಕಿಲ್ಲ. ಸೈಕಲ್ ಇದ್ರೆ ಮೋಟಾರ್ ಇಲ್ಲ, ಮೋಟಾರ್ ಇದ್ರೆ ಪೆಟ್ರೋಲ್ ಇಲ್ಲ. ನಿಮಗೆ ಏನದ ಪೂರ್ತಿ? ಅವ್ರಿಗೆ ಎಲ್ಲ ಇತ್ತು ಬಿಟ್ಟರು, ನಮಗೆ ಎಲ್ಲನೂ ಇಲ್ಲ. ಖರೆ ನಾವು ಬಿಡಂಗಿಲ್ಲ. ಯಾಕೆ ಹಿಡಿದಿರಿ ಕಡ್ಡಿ, ತಿಳ್ಕೊಂಡಿರಿ ಕಂಬಳಿ, ಕಂಬಳಿ ಕಡ್ಡಿ ಅಂತ ಬಳಕೆ. ಈಗ ಹತ್ರ ಏನು ಮಾಡೋಕ್ಕೆ ಬರ್ತದೆ? ಅದಕ್ಕೆ ಅಂತಾರೆ ಅವರು ಶಾಸ್ತ್ರ ಸರ್ವಂ ದುಃಖಂ ಸರ್ವಂ ದುಃಖಂ ಸರ್ವಂ ದುಃಖಂ. ಜಗತ್ತಿನೊಳಗೆ ಎಲ್ಲಿನೂ ಸುಖ ಇಲ್ಲಪ್ಪ. ಅದ ಕಾಣ್ತದೆ ಮತ್ತೆ. ಕದೆ 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 ಭಾಳ ಪಂಚಾಯತಿ ಮಾಡ್ಯಾರ, ಸುಖ ಅನ್ನಿಸ್ತದ ಮೊದಲ. ಪರಂತು ಕಡಿ 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 ಬಂದ ಬಳಕ ಅವಾಗ ಬಿಡೋಕ್ಕೂ ಬರೋಂಗಿಲ್ಲ, ಹೇಳೋಕ್ಕೂ ಬರೋಂಗಿಲ್ಲ. ಯಾಕ್ರಿ? ಮದುವೆ ಹಾಕಿದ ಮೊದಲೇ ಎಲ್ಲ ಬಂದಾವ ನೋಡ್ರಿ ಇವೆಲ್ಲ. ಈಗ ಆದ ಬಳಕ ನೀವೇನಂತೀರಿ, ಹೆಂಗೆ ಬಿಡ್ಬೇಕ್ರಿ? ಒಮ್ಮ ಆಗ್ಯದ, ಈಗ ಏನು ಮಾಡೋಕ್ಕೆ ಬರ್ತದೆ? ನಮ್ಮ ಕಡ್ಡಿ ಹಿಡ್ಕೊಂಡದ, ಈಗ ಏನು ಮಾಡಿದ್ರು? ಮುಳ್ಕೋತ ಹೋಗೋದು ಹಂಗೆ, ಮತ್ತೆ ಏನು ಮಾಡೋಕ್ಕೆ ಬರ್ತದೆ? ಏನು ಮಾಡೋಕ್ಕೆ ಬರೋಂಗಿಲ್ಲ. ಅದಕ್ಕೆ ಅಂತಾರ ಜಗತ್ತಿನೊಳಗೆ ವಿಚಾರ ಮಾಡಿರಿ, ದುಃಖ ಅಂತಕ್ಕಂಥದ್ದು ತುಂಬಿಕೊಂಡದೆ. ಏನೇನು ಶಾಸ್ತ್ರ ಹೇಳ್ತಾವೆ ಅವೇನು ಇಹಲೋಕ ಪರಲೋಕದ್ದು ಶುದ್ಧಿ ಏನೇ ಹೇಳ್ತಾವೆಲ್ಲ. ಪರಂತು ಪರಮಾತ್ಮನಿಗೆ ಪ್ರಾರ್ಥನೆ ಮಾಡ್ತಾರೆ, ಇಂಥ ಮಾರ್ಗ ನಮಗೆ ಸಿಗಬೇಕು, ಇಂಥ ಸುಖ ನಮಗೆ ಸಿಗಬೇಕು, ಇಂಥ ಸುಖವನ್ನು ತೋರಿಸೋರು ಗುರುಗಳು ನಮಗೆ ಸಿಗಬೇಕು. ಭಾಳ ದುರ್ಲಭ ಅದ ರೀ, ಭಾಳ ದುರ್ಲಭ, ಭಾಳ ದುರ್ಲಭ. ಅಂಥ ಶಾಸ್ತ್ರ ಸಿಗೋದು ದುರ್ಲಭ, ಗುರು ಸಿಗ್ಬೋದು. ಯಾವ ನಾನುಗ್ರಹವು ಪರಮೇಶ್ವರಸ್ಯ. ಹೌದಾ? ಪರಮಾತ್ಮನ ಅನುಗ್ರಹ ನಿಮಗೆ ಎಲ್ಲಿ ತನಕ ಆಗುವುದಿಲ್ಲ, ತಾವನ್ ಯೋಗ್ಯ ಗುರುಶಾಸ್ತ್ರ ನ ಲಭತೆ. ಎಲ್ಲಿ ತನಕ ನಿಮಗೇನಪ್ಪ ಅಂತ ಕೇಳಿದರೆ ಪರಮಾತ್ಮನ ಕೃಪಾ ಆಗಿಲ್ಲ, ಅಲ್ಲಿ ತನಕ ಒಳ್ಳೆಯ ಗುರುಗಳು ಒಳ್ಳೆಯ ಶಾಸ್ತ್ರ ಸಿಗುವುದಿಲ್ಲ. ಇದು ಪಕ್ಕಾ ತಿಳ್ಕೊರಿ. ನಿಮಗೇನು ಕದು ಹೇಳೋದಕ್ಕಿದು ಹೇಳೋರು ಸಿಗ್ತಾರೆ ವಿನಃ ನಿನಗೆ ಬ್ರಹ್ಮಾಸಿ ಅಂತ ಹೇಳ್ತಕ್ಕಂಥ ಸದ್ಗುರು ಸಿಗೋದಿಲ್ಲ. ಆಮೇಲೆ ಅಂಥ ಶಾಸ್ತ್ರ ನಿಮ್ಗೆ ಕೈ ಸಿರಂಗಿಲ್ಲ. ನೂರಾರು ಶಾಸ್ತ್ರ, ತಪ ಮಾಡಿರಿ, ಧ್ಯಾನ ಮಾಡಿರಿ, ಪೂಜೆ ಮಾಡಿರಿ, ಕದು ಮಾಡಿರಿ, ಗಂಟೆ ಹೊಡ್ರಿ, ಕಲ್ಲಿಗೆ ಹೋರಿ, ಕಿಲ್ಲಿಗೆ ಹೋರಿ, ದಿಲ್ಲಿಗೆ ಹೋರಿ, ಕಾಶಿಗೆ ಹೋರಿ, ರಾಮೇಶ್ವರಕ್ಕೆ ಹೋಗ್ರಿ, ಎಲ್ಲಿ ಹೋದ್ರಿ? ಎಲ್ಲಿ ಹೋದ್ರೆ ನೀನೇ ಇದೆಯಲ್ಲಪ್ಪ. ನಾನು ನಿಮ್ಗೆ ಕೇಳ್ತೀನಿ, ಕೊಟ್ಟಿ ದುಡ್ಡ ಇಲ್ಲಕ್ಕ ಕೊಟ್ಟಿ ನೋಟ ಬೀದರ್ದ ನಡೀತದೇನು, ದಿಲ್ಲ್ಯಾಗ ನಡೀತದೆ? ಯಾವ್ರೆ ನಡೀತದೆ? ಕೊಟ್ಟಿ ರೂಪಾಯಿ ಬೀದರ್ಗ ನಡೀತದ ಏನು ದಿಲ್ಲ್ಯಾಗ ನಡೀತದೆ? ಅಚ್ಚಾ, ಒಂದು ವೇಳೆ ನಡ್ಸಕ್ಕೆ ಹೋದ್ರಿ ಅಂದ್ರೆ ನೀವೆಲ್ಲಿರ್ತೀರಿ? ಜೇಲ್ದಾಗ
ಹಿಡ್ಕೊಂಡು ಹೋಗ್ತಾರೆ ನೀನು ಪೊಲೀಸರು. ಕೊಟ್ಟಿದ್ದು ಎಲ್ಲಿ ನಡೆಯಂಗಿಲ್ಲ. ನೀನು ನಡೆಸ್ಬೇಕು ಅಂದಿ ಅಂದ್ರೆ ಎಲ್ಲಿರ್ತಿ? ಜೈಲಾಗಿರ್ತಿ. ಹಾಗೆ ಜಗತ್ತಿನೊಳಗೆ ಎಲ್ಲಿ ಆನಂದ ಇಲ್ಲ ಅಲ್ಲಿ ಆನಂದ ಪಡಿಬೇಕಂತ ನೀ ಅನ್ನಕತ್ತಿ ಅಂದ್ರೆ, ಎಲ್ಲಿ ಇಲ್ಲದ ನೇಹ ಎಲ್ಲಿ ನೆಲೆಸುವುದು ತನ್ನಲ್ಲಿ ಅದರಿಂದ ತಾನೇ ಸುಖ. ಜಗತ್ತಿನೊಳಗೆ ಎಲ್ಲಿ ಏನು ಇಲ್ಲ ಅಲ್ಲಿ ನೀವು ಹೋಗಿ ಅದು ಪಡಿಬೇಕಂತೀ ಅಂದ್ರೆ ನಿನ್ನ ತಪ್ಪದ. ಅಂಥ ಶಾಸ್ತ್ರ ಅಂಥ ಗುರುಗಳು ಬೆನ್ನು ಹತ್ತಬಾರ್ದು. ನಿನಗೇನೇನು ಕಾಲೋಕ ಕೀಲೋಕ ಕೊಡ್ತಾರೆ, ನಿನಗೆ ಅದು ಸಿಗ್ತದೆ ಈ ಸಿಗ್ತದೆ ಹೇಳೋರು ಎಲ್ಲ ಸಿಗ್ತದೆ ರೀ. ನಿನಗೆ ಚಲೋ ಸಮಸ್ಯೆ ವಿಚಾರ ಮಾಡಿರಿ, ನೀವು ವಿಚಾರ ಮಾಡಿರಿ. ಅದನ್ನು ವಿಚಾರ ನಾವು ಮಾಡೋಂಗಿಲ್ಲ. ಯಾರೇ ಆಗಲಿ, ನಾನು ಸಾಮಾನ್ಯ ಹೇಳ್ತೀನಿ, ನಿಮ್ಮ ಮುಂದೆ ಹೇಳಬಾರ್ದು, ಖರೆ ಹೇಳ್ತೀನಿ. ಅಲ್ಲ, ನಮ್ಮ ಹೆಂಡತಿ ಭಾಳ ತ್ರಾಸು ಕೊಡ್ತಾಳೆ ರೀ, ನಮ್ಮ ಗಂಡು ಭಾಳ ತ್ರಾಸು ಕೊಡ್ತಾನೆ, ನಮ್ಮ ಮಕ್ಕಳು ಇಟ್ಟು ಕೊಡಿದವ್ರಿ ಅಲ್ಲ. ಇದಕ್ಕಿಂತ ಮೊದಲು ಮದುವೆ ಮಾಡ್ಕೊಳ್ಳೇ ಬೇಡ ಅಂತ ಕೇಳಕ್ಕೆ ಬಂದಿರಿ ನಮ್ಗೆ. ನಾವಾಗಿ ಉತ್ತರ ಹೇಳ್ತಿದ್ದೆ ನಿಮಗೆ. ಸೀದಾ ಕೇಳೋದು ಹೋಗಿ ಮದುವೆ ಮಾಡ್ಕೊಂಡ್ರೆ ಈಗ ಗಂಡು ಹೊಡಿತಾನೆ, ಹೊಡಿಸ್ಕೋ. ನೀ ಯಾವಾಗ ಕೇಳೋಕೆ ಅವಾಗ ಕೇಳಿಲ್ಲಲ್ಲ. ನಾ ಮದುವೆ ಮಾಡ್ಕೊಳ್ಳೇ ಬೇಡ್ರಿ ಅಪ್ಪ ಅಂತ ಕೇಳಿದ್ರೆ ಹೇಳ್ತಿದ್ದೆ ನಾನು. ಯಾಕೆ ಚಿಂತೆ ಬೀಳ್ತಿ ಅದ್ರಾಗೆ ಅಂತಾಗ ಮಾಡ್ಕೊಂಡವ್ರು ನೋಡ ಹೇಳ್ತಿದ್ದೇವೆ. ಅಕ್ಕಮದಿಯಾಗ ಮೆರಬಾಯಿ ಅದು ಬಿಟ್ರು ಸೀದಾ ಹೋಗಿಂದ ಬಂಬೈ ಬಾಯಿ ಹಾಕಿ ಹೋದ್ರಿ, ಕಿಸ್ವಾಯಿ ಹಾಕಿ ಕುಂತಿರಿ. ಈಗ ಯಾರೇನು ಮಾಡ್ಬೇಕು? ಈಗ ಕೇಳಿದ್ರೆ ಈ ಸ್ವಾಮಿ ಏನು ಹೇಳ್ತಾನೆ, ಯಾರೇನು ಹೇಳ್ಬೇಕು? ಈಗ ಯಾರೇನು ಹೇಳ್ಬೇಕು? ಅರೆ ತಪ್ಪನ್ನ ವಿಚಾರ ಮಾಡೋಂಗಿಲ್ಲ. ಅದಕ್ಕೆ ಮೊದಲು ವಿಚಾರ ಮಾಡಬೇಕು. ಅದು ಹಾಕಿ ವಿಚಾರ ಮಾಡಿ ಕೇಳಿದ್ರಿ ಅಂದ್ರೆ ಯಾರೋ ಬುದ್ಧಿವಂತರು ಶಾಣ್ಯರು ಹೇಳ್ತಿದ್ರು ನಿಮಗೆ. ಹಿರಿಯರು ಹೇಳ್ತಿದ್ರು, ತಮ್ಮ ಇದ್ರಾಗ ಹೋಗ್ಬೇಡೋ, ನಾ ಮಾಡ್ಕೊಂಡು ಭಾಳ ಹೈರಾಣಾಗೀನು, ಅವು ಮುದೋಡಿಗಳು ಸುಮ್ಕು ಅವು ಮಾಡ್ಕೊನೆ ಅಂತವ್ರಿ. ಮುದುಕರ ಗೊತ್ತು, ತನಗೆ ಅನುಭವ ಆಗಿ ಬೇಡ ಅನ್ಬೇಕಿಲ್ಲ. ಯಾರು ಇಂಥ ಅವ್ವ ಅಪ್ಪ ಅದಾರ ಗೊತ್ತದ ನಿಮ್ಗೆ, ಬಹಳ ತ್ರಾಸ ಆಯ್ತು ರೀ, ನಮ್ಗೆ ಕಷ್ಟ ಭಾಳ ಇದ್ರೆ ಸಂಸಾರದಾಗ ಅಂತ ಹೇಳ್ತಾರೆ. ಮತ್ತು ನಿಮ್ಮ ಮಕ್ಕಳಿಗೆ ಯಾಕೆ ಮದುವೆ ಮಾಡ್ತೀರಿ? ತಮ್ಮ ಭಾಳ ಕಠಿಣದು, ಇದರ ಸಿಕ್ಕಿ ನೀವು ಹೋಗು ಅನ್ಬೇಕೇ ಇಲ್ರಿ. ಹಿಂಗೆ ಇರು, ಒಬ್ಬನೇ ಇರು, ಆರಾಮಿರ್ತಿ. ಹಿಂಗೆ ಅನ್ನಂಗಿಲ್ಲ. ಹಂಗಪ್ಪ ತಮ್ಮ, ಹಂಗೆ ಮತ್ತು ಹಿಂಗೆ ನಾನು ಹೆಂಗೆ ಮಾಡಿದ ನೀನು ಹಂಗೆ. ಇದೇನದ ಸಮಸ್ಯೆ ಅದ, ಇಲ್ಲೇ ಕೆಡಿಸೋರು ಯಾರಿಲ್ಲ. ಅದಕ್ಕೆ ಅಂತಾರೆ ಅವ್ರೇನಪ್ಪ ಅಂತ ಕೇಳಿದ್ರೆ, ಇದ್ದದ್ದನ್ನು ಇದ್ದಂಗೆ ಹೇಳೋರು ಗುರುಗಳು. ನೀವು ಸತ್ಯಗೆ ನೀವು ತಾಯಿ ತಂದೆ ನಿಮ್ಮ ಮಕ್ಕಳು ಶತ್ರು ಇದ್ದೀರಿ, ನೀವು ಇದ್ದದ್ದು ಹೇಳಕತ್ತಿಲ್ಲ. ನೀವು ಹೇಳ್ಬೇಕು, ನಿಮಗೇನಾಗ್ಯದ ಹೇಳ್ರಿ. ತಮ್ಮಕ್ಕೆ ಹಿಂಗೆ ಆಗ್ಯದ ನೋಡೋ, ಮದುವೆ ಮಾಡ್ಕೊಂಡು ಹಿಂಗಾಗ್ಯದ, ಹಿಂಗಿಟ್ಟ ಹಾಡಿದ್ರೆ ಹಿಂಗಾಗ್ಯದ. ಯಾಕೆ ಹೇಳಂಗಿಲ್ಲ? ಅದಕ್ಕೇ ಶಾಸ್ತ್ರ ಅಂತ. ಅದಕ್ಕಂತಾರೆ ಇದ್ದದ್ದು ಇದ್ದಂಗೆ ಹೇಳೋದಕ್ಕೆ ಶಾಸ್ತ್ರ ಅಂತ. ಇದ್ದದ್ದು ಇದ್ದಂಗೆ ಹೇಳೋರಿಗೆ ಗುರುಗಳಂತ. ಅದೇನು ಬೇರೆ ಇಲ್ಲ. ಯಾರಿಗೂ ತಾಯಿ ಗುರು ಆಗ್ಯಾರ, ಯಾರಿಗೂ ತಂದೆ ಗುರು ಆಗ್ಯಾರ. ನಮ್ಮ ಶಾಸ್ತ್ರದ ತಾಯಿ ಗುರುಗಳ ಮಗಳಿಗೆ ಸನ್ಯಾಸ ಮಾಡಿಲ್ಲ, ಭಾಗವತ ಸನ್ಯಾಸ ಮಾಡ್ಯಾರ. ಹೋಗು ಯಾರು ಸಂಸಾರ ಮಾಡ? ರಾಜನ ಹೆಂಡತಿ ಮಗನಿಗೆ ಹೇಳ್ತಾಳೆ, ಹೋಗು, ಇಲ್ಲೇನು ಸುಖ ಕಂಡದ, ಹೋಗು. ನಿಮ್ಮ ಅಪ್ಪ ಏನು ಕಂಡದ, ನಾ ಏನು ಕಂಡೀನಿ, ಹೋಗು. ಖರೆ ತಾಯಿ ನೋಡ್ರಿ, ಖರೆ ತಾಯಿ. ಅದನ್ನು ಬಿಡಿಸಿಂದ ನೀವು ಆ ಹುಡುಗರು ಚೇಳು ಕಡಿಸೋದಂಗೆ ಚೇಳು ಕಡಿಸೋ ಕಥೆ ಅದಲ್ಲ. ಯಾವ ಹುಡುಗ ಪ್ರವಾಸಕ್ಕೆ ಹೋಗಿದ್ದಂತ ಹಂಪಿಗೆ, ಅಲ್ಲಿ ಕಡ್ಲಿಕಾಳು ಗಣಪ ಅಂತದಾನ, ಕೆಂತ ಹೊಟ್ಟೆ ಅದ ರೀ ಗಣಪ. ಮಾಸ್ತರ್ ಹುಡುಗ ಕೂಡ ಹೋಗಿದ್ರು. ಒಂದು ಹುಡುಗ ಔಚೇರಿ ಹುಡುಗ ಇರ್ತಾವಲ್ಲ, ಕುಂಡಿರ್ಬೇಕಿಲ್ಲ, ಆ ಗಣಪತಿ ಹೊಂಕಳದಾಗ ಹಿಂಗೆ ಬಟ್ಟು ಹಾಕ್ತು. ಎಂಥ ಹೊಂಕಳ, ಅದರ ಕುಂತಿತ್ತು ಒಂದು ಚೇಳ, ಸಟ್ ಅಂತ ಹೊಡಿತಂತ. ನಾವು ಹುಡುಗ ಭಾಳ ಶಾಣೆ ಇದ್ದ ಅವ ಅಂದ. ಈಗ ಮಾಸ್ತರ್ ಹೇಳಿದ್ರೆ ಚೇಳು ಕಡಿಸ್ಕೊಂಡೆ ಒಂದು ಅವ ಒಂದು ಕಬಾಳಿ ಹೊಡಿತಾನೆ. ಅಲ್ಲೇ ಕೈ ಹಾಕಿದೆ ಬಿಡಿಲಿಂದ ಹೊಡಿತಾನೆ ಅಂತ ನಾವು ಹುಡುಗೇನು ಮಾಡ್ತಾರೆ, ಎರಡು ಥಾಣಗದ ಅನ್ನಕತ್ತಾರೆ. ಹೆಂಗೆ ಒಂದು ಹಾಕಿ ನೋಡೋಣ ನಾವು. ಮತ್ತೊಂದು ಹುಡುಗ ಹಾಕ್ತಾರೆ, ಅವನಿಗೆ ಅವಂದೇ ಅಳಬೇಡ, ಮತ್ತು ನನಗೂ ಬೈತಾರೆ ನಿನಗೂ ಬೈತಾರೆ, ನೀನು ಹಾಗೆ ಥಂಡಿಗೇನು ಎಲ್ಲರೂ ಹೊಡೆಸ್ಕೊಂಡ್ರಿ. ಯಾಕ್ರೋ ಕುಣಿದಾಡ್ತೀರಿ ಅಂತ ಮಾಸ್ತರ್ ಕೇಳಿದ್ರು. ಥಂಡಗ್ರಿ ಮಾಸ್ತರ್ ಅಂದರು. ಅದಕ್ಕೆ ಮಾಸ್ತರಿಗೆ ಬುದ್ಧಿ ಇಲ್ಲ, ಸ್ಟೇಷನ್ ಮಾಸ್ತರ್ ನಿದ್ದಿಲ್ಲ ಅಂತ ಅದು ಬಟ್ಟು ಹಾಕ್ಬೇಕು ಆ ಮಾಸ್ತರ್.
ಎಲ್ಲರೂ ಕುಣ್ಯಾಕತ್ತಾರೆ ಮತ್ತೆ ಎಲ್ಲರೂ ಕುಣ್ಯಾಕತ್ತಾರೆ. ಈಗ ಯಾರಿಗೆ ಯಾರು ಹುಚ್ಚ ಅನ್ಬೇಕೀಗ? ಒಬ್ಬ ಹುಡುಗ ಹುಚ್ಚ. ಹಂಗೆ ನೀವೆಲ್ಲರೂ ಒಂದೇ ಇದ್ದೀರಿ, ಎಲ್ಲರೂ ಅವರೇ ಇದ್ದೀರಿ, ಕಡಿಸ್ಕೊಂಡವ್ರು ಚೇಳ. ನೀವೆಲ್ಲರೂ ಚಲೋನಿ ಅಂತೀರಿ. ಮದಿ ಮಾಡ್ರಿ ಚಲೋ, ಕಡ್ದ್ರೆ ಚಲೋ, ಮನೆ ಕಟ್ಟರೆ ಚಲೋ. ಯಾಕೆ ಎಲ್ಲರೂ ಕಡಿಸ್ಕೊಂಡವ್ರಿ. ಈಗ ಯಾರಿಗೆ ಅನ್ಬೇಕು? ಯಾರಿಗೆ ಅನ್ನೋರು ಅದಾರ. ಈಗ ನಮ್ಮ ಹತ್ರ ಅಂದ್ರೆ ನಮಗೆ ಹುಚ್ಚ ಅಂತಾರೆ. ಈಗ ಹೆಂಡತಿ ಮಾಡ್ಕೊಳಕ್ಕಾಗಿಲ್ಲ, ಸಾಕಾಕ ಶಕ್ತಿ ಇಲ್ಲ, ದರಿದ್ರಗಳು ಅದು ಸಾಧು ಅದು ನಮಗೆ ಬೈತಾರೆ. ಮತ್ತೆ ನಮಗೆ ಬೈತೀರಿ. ಅದಕ್ಕೇನ ಅಂತಾರೆ, ಇದ್ದದ್ದು ಇದ್ದಂಗೆ ಹೇಳೋದಕ್ಕೆ ಶಾಸ್ತ್ರ ಅಂತ. ಇದ್ದದ್ದು ಇದ್ದಂಗೆ ಹೇಳೋದು ಶಾಸ್ತ್ರ. ಹೆಂಗದ ಜಗತ್ತು ದುಃಖ ರೂಪದ, ಪರಿಚ್ಛಿನ್ನದ, ಅನಿತ್ಯದ, ಇದೆಲ್ಲ ಹೇಳ್ತಾರೆ ಶಾಸ್ತ್ರ. ಇದು ಸಂಶಯನ ಅಂತಾರೆ. ಇದಕ್ಕೆ ಇದ್ದಂಗೆ ಹೇಳೋ ಸಂಶಯನ. ಆಗ ಜಗತ್ತಿನೊಳಗೆ ಏನಪ್ಪ ಅಂತ ಕೇಳಿದ್ರೆ, ಮಹಾತ್ಮರು ಇದ್ದಂಗೆ ಹೇಳುವ ಮಹಾತ್ಮರು, ಇದ್ದಂಗೆ ಹೇಳ್ತಕ್ಕಂಥ ವೇದಾಂತ ಶಾಸ್ತ್ರ, ಇದು ಪರಮಾತ್ಮನ ಕೃಪಾ ಇಲ್ಲದೆ ಸಿಗುವುದಿಲ್ಲ. ನೀವೇನಂತೀರಿ? ದೊಡ್ಡ ಮನೆ, ದೊಡ್ಡ ಹೊಲ, ಚಲೋ ಗಂಡ, ಚಲೋ ಹೆಂಡತಿ, ಚಲೋ ದೇವ್ರ ಕೃಪಾ ಅಂತೀರಿ. ದೇವ್ರ ಕೃಪಾ ಅಲ್ಲೋಯಪ್ಪ, ದೇವ್ರ ಶಾಪ. ನೀವು ಒಯ್ದು ಅದರಾಗಿ ಹಾಕದ, ಹೊರಗೆ ಹೋಲಾರ್ದಂಗೆ ಮಾಡ್ದೆ, ಹೌದಿಲ್ಲ? ಅರೆ ಮನ್ಯಾಗ ಹೊತ್ತು ಕಿರಿಕಿರಿ ಹಾಕತ್ತ. ನೀವು ಮಠಕ್ಕೆ ಬರ್ತೀರಿ, ಇಲ್ಲ ಬರ್ತೀವಿ, ಕಿರಿಕಿರಿ ಒಂದು ತಾಸು ಹೋಗಿ ಬರ್ತೀವಿ. ಮತ್ತು ನಿಮ್ಗೆ ಜೀವ ಮಾಡಕತ್ತ ಅಂದ್ರೆ ನೀವು ಮಠಕ್ಕೆ ಹೋಗಿ ಕೊಡೋಂಗಿಲ್ಲ. ಜೀವ ಮಾಡಿದ್ರೆ ನೀವು ಜೀವ ಅಲ್ರಿ, ನೀವು ಜೀವ ಮಾಡಿ ಜೀವ ಅಲ್ಲ. ನಿಮ್ಮನ್ನು ಅಲ್ಲೇ ಮಾಯಾ ಮೋಹದೊಳಗೆ, ದುಃಖದೊಳಗೆ ಅಲ್ಲೇ ಸಾಯಿ. ಪೂಜಾ ಬೇಡ, ಪಟ ಬೇಡ, ಮಾತು ಬೇಡ, ಶಾಸ್ತ್ರ ಬೇಡ, ಸಾಯಿ, ಇಲ್ಲೇ ಸಾಯಿ. ಜೀವ ಮಾಡ್ತೇವಂತಾರಲ್ಲ, ಅದು ಜೀವ ತೊಗೊಳಕತ್ತೇವ. ಅದಕ್ಕೆ ನೀವು ಜೀವ ಅಂತೀರಿ. ಅದಕ್ಕೇನು ಮಾಡಬೇಕು? ಒಳ್ಳೆಯ ಮಾತು ಹೇಳ್ತಕ್ಕಂಥ ಮಾತುಗಳು, ಪರಮಾತ್ಮನ ಭಕ್ತಿ, ಇವೆಲ್ಲ ಸಿಗುವುದು ಅನೇಕ ಜನ್ಮ ಭಜನಾತ್. ಅನಂತ ಜನ್ಮದ ಪುಣ್ಯ ಇದ್ದರೆ ಸಿಗ್ತದೆ ರೀ. ಇದು ಸಿಗುವುದಿಲ್ಲ. ರೊಕ್ಕ ಕೊಟ್ಟರೆ ಸಿಗುವುದಿಲ್ಲ. ಇದು ರೊಕ್ಕ ಕೊಟ್ಟರೆ ಸಿಗುವುದಿಲ್ಲ. ರೊಕ್ಕ ಕೊಟ್ಟರೆ ಏನಪ್ಪ ಅಂದರೆ ಟಿ ವಿಯಾಗ ಬರೋದು, ಹಚ್ಚಿ ಕೇಳ್ಬೋದು. ಕೃಪಾ ಆಗೋದಿಲ್ಲ. ಕೃಪಾ ಸಾಕ್ಷಾತ್ ಆಗ್ತದೆ. ಟಿ ವಿ ಮೇಲೆ ಕೂತು ಕೃಪಾ ಮಾಡೋಕ್ಕೆ ಬರ್ತದೆ, ಬರೋಂಗಿಲ್ಲ. ನಾವು ಟಿ ವಿಯಾಗ ನಾವು ಚಪಾತಿ ರೊಟ್ಟಿ ಎಲ್ಲ ತೋರಿಸಿದ್ರೆ ನಿಮ್ಮ ಹೊಟ್ಟೆ ತುಂಬಂಗಿಲ್ಲ. ಪ್ರತ್ಯಕ್ಷ ಇರಬೇಕು ಅಂಥ ಯೋಗ್ಯ ಸದ್ಗುರುಗಳು. ಅದಕ್ಕೇನಪ್ಪ ಅಂದರೆ ಯೋಗ್ಯ ಶಾಸ್ತ್ರ, ಯಾವುದೇ ಕರ್ಮಶಾಸ್ತ್ರ, ಯಾವುದೇ ಶಾಸ್ತ್ರ, ಫಲ ಕೊಡುವ ಶಾಸ್ತ್ರ, ಇಂಥವು ಹೇಳ್ತಕ್ಕಂಥ ಗುರುಗಳು ಭಾಳ ಮಂದಿ ಅದಾರ. ಅವರು ಗುರುಗಳು ಅದಾರ. ಪರಂತು ಸಿದ್ಧಾರೂಢ ಇದ್ದಂಗೆ ಹೇಳವ. ಸಿದ್ಧಾರೂಢ ಇದ್ದಂಗೆ ಹೇಳಿದ್ರು. ಯಾವುದಿಲ್ಲ, ನೀನು ಪರಮಾತ್ಮ ಇದ್ದಿ ತಮ್ಮ, ನೀನು ಸಾಕ್ಷಾತ್ ಪರಮಾತ್ಮ ಇದ್ದಿ ಅಂತ ಶಿಷ್ಯನಿಗೆ ಮೋಕ್ಷದ ಮಾರ್ಗವನ್ನು ತೋರಿಸಿಕೊಡ್ತಕ್ಕಂಥವ್ರು, ಜನ್ಮ ಮರಣದ ನಿವೃತ್ತಿಯ ಏನಪ್ಪ ದಾರಿಯನ್ನು ತೋರಿಸಿಕೊಡ್ತಕ್ಕಂಥವ್ರು ಅಂತಹ ಗುರುಗಳು, ಅಂಥ ವೇದಾಂತ ಶಾಸ್ತ್ರ. ಇವೆರಡೂ ಸಿಗಬೇಕು ಅಂತಂದರೆ ಬಹಳ ಪುಣ್ಯ ಅದ. ಈ ಶಾಸ್ತ್ರ ಯಾಕೆ ಓದಬೇಕು? ಈ ಶಾಸ್ತ್ರ ಎಲ್ಲಿಂದ ಬಂತು? ಈ ಶಾಸ್ತ್ರ ಓದಿದರೆ ಏನಾಗ್ತದೆ? ಅದಕ್ಕೆ ಬಹಳ ಪ್ರಮಾಣದ ಶಾಸ್ತ್ರ ಯೋನಿತ್ವ ಆಗ್ತದೆ. ತ್ವಂತೌಸ ಪುರುಷಂ ಪೃಚ್ಛಾಮಿ ಅಂತ ವೇದಗಳಲ್ಲಿ ಅದಕ್ಕೆ ಬಹಳ ವ್ಯಾಖ್ಯೆ ಅದ. ತಿಳಿಲಾರ್ದ ಮಾತದ. ನಿಮಗೆ ತಿಳಿಯಂಗಾರನಾರ ಹೇಳೀನೀಗ ಏನು ಅಂತ ಕೇಳಿದರೆ, ಈ ದುಃಖ ಎಲ್ಲಿದು ಬಂದದ, ಎಲ್ಲಿದು ಬಂದಿಲ್ಲ, ಎಲ್ಲಿದು ನಿಮ್ಮ ಕಿಶಾದಿಂದೇ ಬಂದದ. ನಿಮ್ಮ ಕಿಶಾದಿಂದೇ ಬಂದದ, ನಿಮ್ಮ ಅಂಗಿಯಿಂದೇ ಬಂದದ ದುಃಖ. ಅದೇನಪ್ಪ ಅಂದ್ರೆ, ನೀವು ಅಂಗಿ ಕಳೆದು ಜಾಡಿಸಿ ಒಗದ್ರಿ, ಆಯ್ತು ಎಲ್ಲ ಹೋಗ್ತದೆ. ನೀವು ಅಂಗಿ ಬಿಡೋಕ್ಕೆ ತಯಾರಿಲ್ಲ, ಅಂಗಿ ಮೇಲೆ ಭಾಳ ಜೀವ ಅದ ನಿಮ್ಮದು. ಅದಕ್ಕೇನಪ್ಪ ಅಂದ್ರೆ, ಎಲ್ಲಿ ತನಕ ಈ ಅಂಗಿ ಇರ್ತದೆ ಅಲ್ಲಿ ತನಕ ದುಃಖ ಇರುವುದೇ. ಆದ್ದರಿಂದ ಮಹಾನುಭಾವರು ನಮಗೇನು ಹೇಳ್ತಾರೆ ಅಂತ ಕೇಳಿದರೆ, ಎಲ್ಲ ಏನಪ್ಪ ಅಂತ ಕೇಳಿದ್ರೆ ಆವರಣಗಳನ್ನು ತೆಗೆದು ಹಾಕದಿ ಅಂದರೆ, ನಿನ್ನಂಥ ಸುಖಿ ಜಗತ್ತಿನೊಳಗೆ ಯಾರು ಇಲ್ಲರಿ, ಯಾರಿಲ್ಲ. ಸುಖಕ್ಕೆ ಏನೂ ಬೇಕಾಗಿಲ್ಲರಿ, ಏನೂ ಬೇಕಾಗಿಲ್ಲ. ಹೆಂಡ್ತಿ ಬೇಡ, ಗಂಡು ಬೇಡ, ರೊಕ್ಕ ಬೇಡ, ಸುಖಕ್ಕೆ ಏನೂ ಬೇಕಾಗಿಲ್ಲ. ಆ ಸುಖ ಪಡೆಯೋಕ್ಕೆ ಏನು ಗ್ವಾಳೆ ಮಾಡಿರಿ, ಅವೇ ನಿಮಗೆ ದುಃಖ ಕೊಡಕತ್ತೇವ.
ನಿದ್ದೆಗೆ ಯಾರದ ರೀ ಹೆಂಡತಿ ಗಂಡ ಮಕ್ಕಳು ರೊಟ್ಟಿ ಹೊನೆ ಏನಿಲ್ಲಲ್ರಿ, ದುಃಖಿ ಇದ್ದೀರಿ ನೋಡಿ, ಸುಖಿ ಇದ್ದೀರಿ. ನಿದ್ದೆ ಆಗಿದ್ದ ಸುಖ ನಿಮಗೆ ಎದ್ದಾಗ ಬೇಕಂದ್ರೆ ನಿದ್ದೆಗೆ ಹೆಂಗಿದ್ದೀರಿ ಹಂಗಿರಕ್ಕೆ ಕಲೀರಿ. ರೊಕ್ಕ ಬೇಡ ರೂಪಾಯಿ ಬೇಡ, ಅದಕ್ಕೆ ಸುಖಕ್ಕೆ ಏನು ಬೇಕಾಗ್ಯದ, ಇದ್ದು ಇದ್ದಂಗೆ ಇರಕ್ಕೆ ಕಲೀರಿ. ಮತ್ತು ಬಿಟ್ಟು ಹೊರಗೆ ಹಾಕ್ರಿ ಅಂತಲ್ಲ ಹೆಂಡತಿ ಗಂಡು, ಇದ್ದು ಇದ್ದಂಗೆ ಹೆಂಗೆ ನಿದ್ದೆಯಾಗ ಮಗ್ಗಲಿಕ್ಕೆ ಅದಾರ ಅವರು. ಒಂದೇ ಆಸೆ ಮಲಗಿ ಮಗ್ಗಲಿಕ್ಕೆ ಅದಾಳಕ್ಕೆ, ಮಗ್ಗಲಿಕ್ಕೆ ಅದಾನ. ಮತ್ತು ಅವ್ರು ಇಲ್ಲ ಅಂತ ಮರ್ತೀರಲ್ಲ, ಹೆಂಗೆ ಅಷ್ಟು ಆನಂದ ಇದ್ದೀರಿ. ಹಾಗೆ ಎದ್ದಾಗೂ ಅದಾರ ಅವ್ರು ಅದಾರ, ನಾವು ಇದ್ದೀವಿ. ಅದಕ್ಕೆ ಡಿಟ್ಯಾಚ್ಮೆಂಟ್ ಆ್ಯಂಡ್ ಅಟ್ಯಾಚ್ಮೆಂಟ್ ಅಂತಾರಲ್ಲಿ ಅದೊಂದು ಬಿಟ್ಟು ಇದ್ದೇವೆ ಅಂದ್ರೆ ನಾವು ಸದಾ ಸುಖಿ ಇದ್ದೇವೆ. ಪುಣ್ಯಾತ್ಮರೇ